ओम शांति, ओम शांति, ओम शांति, ओम। ज्योति बिंदु परमात्मा से है मेरी आत्मा, अब चल कर ले मिलन। परमानंद का अनुभव कर, ओ परमानंद का अनुभव कर, तू धन्य बना जीवन। ज्योति बिंदु परमात्मा से है मेरी आत्मा, अब चल कर ले मिलन। अब चल कर ले मिलन, अब चल कर ले मिलन। प्रभु की प्राप्ति का मूल मंत्र है संपूर्ण समर्पण। है आत्मा चल प्रभु को सौंप दे, तू सारा जीवन। ओ देख प्रभु तेरे निकट विराजे, ओ देख प्रभु तेरे निकट विराजे, कर ले अभिवादन। ज्योति बिंदु परमात्मा से है मेरी आत्मा, अब चल कर ले मिलन। अब चल कर ले मिलन, अब चल कर ले मिलन। ज्योति बिंदु के प्रेम सिंधु में चल आज नहा ले। परम पिता का प्रेम पात्र बनकर तू शुभ वर पाले। ओ किरण किरण को निरख नयन से, ओ किरण किरण को निरख नयन से, हो जा मन में मगन। ज्योति बिंदु परमात्मा से
बना जीवन, ज्योति बिंदु परमात्मा से है मेरी आत्मा, अब चल कर ले मिलन, 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 अब चल कर ले मिलन। ಓಂ ಶಾಂತಿ. ಇವತ್ತು ಭಾನುವಾರ, ಅವ್ಯಕ್ತ ಬಾಪ್ತಾದ ಮಾರ್ಚ್ 30ನೇ ತಾರೀಕು. ರಿವೈಸ್ ಆಗ್ತಾ ಇದೆ 30/11/2004 ಮುರಳಿ. ನವೆಂಬರ್ 30, 2004 मुरली। अभी अपने चलन और चेहरे द्वारा ब्रह्मा बाप समान ಅವ್ಯಕ್ತ ರೂಪ ದಿಕ್ಕಾವು, ಸಾಕ್ಷಾತ್ಕಾರ ಮೂರ್ತ ಬನು. ಬಾಬಾ ತಿಳಿಸ್ತಿದ್ದಾರೆ, ಈಗ ನಮ್ಮ ಚಲನ ಮತ್ತು ಚೆಹರೆಯ ಮೂಲಕ ಬ್ರಹ್ಮ ತಂದೆಯ ಸಮಾನ ಅವ್ಯಕ್ತ ರೂಪವನ್ನ ತೋರಿಸಿರಿ, ಸಾಕ್ಷಾತ್ಕಾರ ಮೂರ್ತಿ ಆಗಿರಿ. ಚಲನ ಮತ್ತು ಚೆಹರೆಯ ಮೂಲಕ ಬ್ರಹ್ಮ ತಂದೆಯ ಸಮಾನ ಅವ್ಯಕ್ತ ರೂಪವನ್ನ ತೋರಿಸಿರಿ, साक्षात्कार मूर्ति आगिरी। अच्छा, आज भाग्य विदाता बाप अपने चारों ओर के श्रेष्ठ भाग्यवान बच्चों को देख हर्षित हो रहे हैं। इंदु भाग्य विदाता बाबा तन्न नाल्कु कಡೆಯ ಶ್ರೇಷ್ಠ ಭಾಗ್ಯವಾನ್ ಮಕ್ಕಳನ್ನ ನೋಡಿ ಹರ್ಷ ಪಡ್ತಾ ಇದ್ದಾರೆ. सारे कल्प में ऐसा श्रेष्ठ भाग्य किसी का भी हो नहीं सकता. ನಮ್ಮಷ್ಟು ಶ್ರೇಷ್ಠ ಭಾಗ್ಯ 5000 ವರ್ಷದ ಒಂದು ಕಲ್ಪದಲ್ಲಿ ಯಾರ್ದೂ ಇರ್ಲಿಕ್ಕೆ ಸಾಧ್ಯವಿಲ್ಲ. कल्प कल्प के आप बच्चे ही इस भाग्य के अधिकार प्राप्त करते हो. कल्प कल्पनु सह ನಾವು ಮಕ್ಕಳೇ ಇಂತಹ ಭಾಗ್ಯದ ಅಧಿಕಾರವನ್ನ ಪ್ರಾಪ್ತಿ ಮಾಡ್ಕೊಳ್ತೀವಿ. याद है अपना कल्प कल्प के अधिकार का भाग्य. बाबा ಕೇಳ್ತಿದ್ದಾರೆ, ನೆನಪಿದೆನಾ? ಕಲ್ಪ ಕಲ್ಪದ ಅಧಿಕಾರದ ಭಾಗ್ಯವನ್ನ ನೆನಪು ಮಾಡ್ಕೊಂಡಿರಿ. ಯಹ ಭಾಗ್ಯ ಸರ್ವಶ್ರೇಷ್ಠ ಭಾಗ್ಯ ಕ್ಯೋ ಹೈ. ಬಾಬಾ ಹೇಳ್ತಿದ್ದಾರೆ, ಸಂಗಮ ಯುಗದಲ್ಲಿ ನಾವೇನು ಭಾಗ್ಯಕ್ಕೆ ಅಧಿಕಾರಿಯಾಗಿದ್ದೀವೋ ಕಲ್ಪ ಕಲ್ಪಕ್ಕೂ ಸಹ ಇಂಥ ಶ್ರೇಷ್ಠವಾದಂತ ಭಾಗ್ಯ ಯಾಕೆ? क्योंकि स्वयं भाग्य विदाता ने इस श्रेष्ठ भाग्य का दिव्य जन्म आप बच्चों को दिया. प्रश्न के उत्तर सिक्ता, यह भाग्य सर्वश्रेष्ठ भाग्य क्यों है? ಈಗ ನಾವು ಪಡ್ಕೊಂಡಂತ ಭಾಗ್ಯ ಸರ್ವಶ್ರೇಷ್ಠ ಭಾಗ್ಯ ಯಾಕೆ? ಯಾಕೆಂದ್ರೆ ಸ್ವಯಂ ಭಾಗ್ಯ ವಿದಾತನೇ ಈ ಶ್ರೇಷ್ಠ ಭಾಗ್ಯಕ್ಕೆ, ಈ ಶ್ರೇಷ್ಠ ಭಾಗ್ಯದ ದಿವ್ಯ ಜನ್ಮ ನಾವು ಮಕ್ಕಳಿಗೆ ಕೊಟ್ಟಿದ್ದಾರೆ. ಶ್ರೇಷ್ಠ ಭಾಗ್ಯದ ದಿವ್ಯ ಜನ್ಮವನ್ನ ಕೊಟ್ಟವನು ಯಾರು? ಸ್ವಯಂ ಭಾಗ್ಯ ವಿದಾತ, जिसका जन्म ही भाग्य विदाता द्वारा है. ಯಾರ ಜನ್ಮ ಸ್ವಯಂ ಭಾಗ್ಯ ವಿದಾತನ ಮೂಲಕನೇ ಆಗಿದೆನೋ, ಯಾವ ಶ್ರೇಷ್ಠ ಭಾಗ್ಯದ ದಿವ್ಯ ಜನ್ಮ ನಾವು ಮಕ್ಕಳಿಗೆ ಯಾರಿಂದ ಲಭಿಸಿದೆನೋ, ಯಾರಿಂದ ಲಭಿಸಿದೆ? ಶ್ರೇಷ್ಠ ಭಾಗ್ಯ ವಿದಾತನಿಂದ. उससे ಶ್ರೇಷ್ಠ ಭಾಗ್ಯ ಅವರು हो ही नहीं सकता. ಇದಕ್ಕಿಂತ ದೊಡ್ಡ ಭಾಗ್ಯ ಯಾರ್ದು ಇರ್ಲಿಕ್ಕೆ ಸಾಧ್ಯವಿಲ್ಲ. ಅಂದ್ರೆ ಸ್ವಯಂ ಭಾಗ್ಯ ವಿದಾತನೇ ನಮಗೆ ಶ್ರೇಷ್ಠ ಭಾಗ್ಯದ ಈ ದಿವ್ಯ ಜನ್ಮವನ್ನ ನೀಡಿದಾರಂತಂದ್ರೆ
ಇದಕ್ಕಿಂತ ದೊಡ್ಡ ಭಾಗ್ಯ ಬೇರೆ ಯಾರ್ದೂ ಇಲ್ಲ, ಯಾವುದೂ ಇಲ್ಲ. अपने भाग्य का नशा स्मृति में रहता है. ಭಾಗ್ಯದ ನಶೆ ನೆನಪಿನಲ್ಲಿ ಇಟ್ಕೊಂಡಿದ್ದೀರಿ. अपने भाग्य की लिस्ट निकालो. तो कितनी बड़ी लिस्ट है. ಏನೇನ್ ಭಾಗ್ಯ ಪಡ್ಕೊಂಡಿದೀವಿ ಲಿಸ್ಟ್ ಮಾಡ್ರಿ. ಎಷ್ಟು ದೊಡ್ಡ ಲಿಸ್ಟ್. अप्राप्त कोई वस्तु नहीं. आप ब्राह्मणों के भाग्यवान जीवन में. ಒಂದೇ ಶಬ್ದದಲ್ಲಿ ಹೇಳ್ಬಿಟ್ರು ಬಾಬಾ. ಏನೇನ್ ಭಾಗ್ಯ ಪಡ್ಕೊಂಡಿದೀವಿ ಲಿಸ್ಟ್ ತೆಗಿರಿ ಅಂತ. ಉತ್ತರ ಏನು? ಅಪ್ರಾಪ್ತಿ ಎನ್ನುವ ಯಾವುದೇ ವಸ್ತು ಬ್ರಾಹ್ಮಣರ ಈ ಭಾಗ್ಯವಾನ್ ಜೀವನದಲ್ಲಿ ಇಲ್ಲ. ಅಂದ್ರೆ ಸರ್ವ ಪ್ರಾಪ್ತಿ ಸ್ವರೂಪರು ನಾವು. सबके मन में अपने भाग्य की लिस्ट स्मृति में आ गई. ಎಲ್ಲರ ಮನಸ್ಸಿನಲ್ಲಿ ಈ ಒಂದು ಶ್ರೇಷ್ಠ ಭಾಗ್ಯದ ಜನ್ಮವನ್ನ ಪಡ್ಕೊಂಡಿವಲ್ಲ, ಏನೇನ್ ಭಾಗ್ಯ ಸಿಕ್ಕಿದೆ ನಮ್ಗೆ, ಭಾಗ್ಯದ ಲಿಸ್ಟ್ ಅನ್ನ ಸ್ಮೃತಿಗೆ ತಂದ್ಕೊಳ್ಳಿ ಅಂತ ಬಾಬಾ ತಿಳಿಸ್ತಿದ್ದಾರೆ. ಎಲ್ಲ ನೆನ್ಪಾಯ್ತಾ? ಏನೇನ್ ಭಾಗ್ಯ ಪಡ್ಕೊಂಡಿವಿ? ಒಂದು ಭಾಗ್ಯ ವಿಧಾತನೇ ನಮ್ಗೆ ಈ ಶ್ರೇಷ್ಠವಾದ ಭಾಗ್ಯದ ಜನ್ಮವನ್ನ ಕೊಟ್ರು. ಇದಕ್ಕಿಂತ ದೊಡ್ಡ ಭಾಗ್ಯ ಇನ್ನೇನು? ಎರಡನೇದಾಗಿ ಏನಂತಂದ್ರೆ, ಈ ಬ್ರಾಹ್ಮಣ ಜೀವನದಲ್ಲಿ ಅಪ್ರಾಪ್ತಿ ಅನ್ನೋದೇ ಇಲ್ವೇ ಇಲ್ಲ. ಅಂದ್ರೆ ಸರ್ವ ಪ್ರಾಪ್ತಿ ಸ್ವರೂಪರು ನಾವು ಈ ಜನ್ಮದಲ್ಲಿ. ಹೇಳಿ ಏನೇನ್ ಪ್ರಾಪ್ತಿ ಮಾಡ್ಕೊಂಡಿದ್ದೀವಿ? ಬಾಬಾ ಅಂತರ ಲಿಸ್ಟ್ ಸ್ಮೃತಿ ಮೇ ಆ ಗಯಿ. ಸ್ಮೃತಿ ಮೇ ಲಾವೋ. ಆ ಗಯಿ ಸ್ಮೃತಿ ಮೇ. ದಿಲ್ ಕ್ಯಾ ಗೀತ್ ಗಾತಿ. ಎಲ್ಲ ಸ್ಮೃತಿ ಮಾಡ್ಕೊಳ್ಳಿ. ಹೇಳಿ, ಒಬ್ಬರೊಬ್ರು ಒಂದೊಂದು ಭಾಗ್ಯ ಹೇಳಿ. ಏನೇನ್ ಭಾಗ್ಯ ಪ್ರಾಪ್ತಿಯಾಗಿದೆ? ಬಂಧನ ಮುಕ್ತರಾಗಿವಿ. ಮತ್ತೇನು? ಸ್ವಯಂ ಪರಮಾತ್ಮನನ್ನ ಪಡ್ಕೊಂಡಂತ ಭಾಗ್ಯ. ಎಂತ ಶ್ರೇಷ್ಠ ಪವಿತ್ರ ಜೀವನ ಲಭಿಸ್ತಲ್ಲ ನಮ್ಗೆ. ಮೊದಲು ಏನಾರ ಪವಿತ್ರತೆ ಬಗ್ಗೆ ನಮ್ಗೆ ಅರಿವಿತ್ತ? ಎಂತ ಶ್ರೇಷ್ಠ ಪವಿತ್ರ ಜೀವನ ಸಿಕ್ತು. ಯಜ್ಞ ಸಿಕ್ಕಿದೆ ನಮ್ಗೆ, ದೈವಿ ಪರಿವಾರ ಸಿಕ್ಕಿದೆ. ಒಂದ ಎರಡ? ಒಂದೊಂದೇ ಲಿಸ್ಟ್ ಅನ್ನ ನೀವು ನೆನಪು ಮಾಡ್ಕೊಳ್ಳಿ ಅಂತಾರ ಬಾಬಾ. ನೆನಪು ಮಾಡ್ಕೊಂಡಾಗ ದಿಲ್ ಕ್ಯಾ ಗೀತ್ ಗಾತಿ ಹೈ. वाह भाग्य विदाता वाह, और वाह मेरा भाग्य वाह. वाह भाग्य विदाता वाह, वाह मेरा भाग्य वाह. इस श्रेष्ठ भाग्य की विशेषता यही है. ಬಾಬಾ ಅಂತರ ಈ ಶ್ರೇಷ್ಠ ಭಾಗ್ಯದ ವಿಶೇಷತೆ ಏನಾಗಿದೆ? ಒಂದೇ ವಿಶೇಷತೆ, ಏಕ ಭಗವಾನ್ ದ್ವಾರ ತೀನ್ ಸಂಬಂಧ ಕಿ ಪ್ರಾಪ್ತಿ ಹೈ. ಒಬ್ಬ ಭಗವಂತನಿಂದ 3 ಸಂಬಂಧದ ಪ್ರಾಪ್ತಿ ನಮಗಾಗಿದೆ. ಏಕ ದ್ವಾರ ಏಕ ಮೇ 3 ಸಂಬಂಧ. ಒಬ್ಬನ ಮೂಲಕನೇ 3 ಸಂಬಂಧದ ಭಾಗ್ಯ. जो जीवन में विशेष संबंध गाये जाते हैं ना. ಸಾಮಾನ್ಯ ಎಲ್ಲರ ಜೀವನದಲ್ಲಿ ವಿಶೇಷವಾದಂತಹ ಯಾವ 3 ಸಂಬಂಧದ ಬಗ್ಗೆ ಗಾಯನ ಇದೆ? बाप, शिक्षक, सदगुरु. किसी को भी एक द्वारा 3 संबंध प्राप्त नहीं है ना. ಒಬ್ಬನ ಜೊತೆಗೇನೆ 3 ಸಂಬಂಧ ಈ ಜಗತ್ನಲ್ಲಿ ಯಾರಿಗಾರು ಪ್ರಾಪ್ತಿ ಇದೆಯಾ? ಒಬ್ಬನ ಜೊತೆಗೇನೆ 3 ಸಂಬಂಧ. आप पलक से कहते हो हमारा बाबा भी है, शिक्षक भी है और सद्गुरु भी है. ನಮಗೆ ಶಿವಬಾಬಾ ನಮ್ಮ ಪಾಲಿಗೆ ತಂದೆನೂ ಆಗಿದ್ದಾರೆ, ಶಿಕ್ಷಕನೂ ಆಗಿದ್ದಾರೆ, ಸದ್ಗುರು ಆಗಿದ್ದಾರೆ. ಸರಿ, ಬಾಪ ದ್ವಾರ ಕ್ಯಾ ಪ್ರಾಪ್ತ है? ಬಾಬಾ ಪರಮಾತ್ಮ ನನಗೆ ತಂದೆ ಅಂದ ಕೂಡಲೇ ನಶೆ ಇರ್ತಾ? ಬಾಬಾ ಅಂತರ ತಂದೆ ಮೂಲಕ ಏನು ಪ್ರಾಪ್ತಿಯಾಗಿದೆ? ಭಾಗ್ಯ ನೋಡಿ. ಒಂದ್ರೆ ಹಿಂದೆ ಒಬ್ಬನ ಜೊತೆಗೇನೆ 3 ಸಂಬಂಧ. ಆ 3 ಸಂಬಂಧದಲ್ಲಿ ನಮ್ಗೆ ಪ್ರಾಪ್ತಿ ಏನು? ಬಾಪ ದ್ವಾರ ಸರ್ವ ಖಜಾನೋ ಕಿ ಕಾನ್ ಪ್ರಾಪ್ತ ಹೈ. ಬಾಬಾ ತಿಳಿಸ್ತಿದ್ದಾರೆ, ತಂದೆ ಮೂಲಕ ಸರ್ವ ಖಜಾನೆಗಳ ಗಣಿಯೇ ನಮಗೆ ಪ್ರಾಪ್ತಿಯಾಗಿದೆ. ಖಜಾನೆ ಕಿ ಲಿಸ್ಟ್ ಬಿ ಸ್ಮೃತಿ ಮೇ ಆ ಗಯಿ. ಯಾವ್ಯಾವ ಖಜಾನೆ ಎಲ್ಲ ನೆನಪಿ ಬಂತ? ಜ್ಞಾನದ ಖಜಾನೆ, ಖುಷಿಯ ಖಜಾನೆ, ಶಾಂತಿಯ ಖಜಾನೆ, ಆನಂದದ ಖಜಾನೆ, ಸುಖದ ಖಜಾನೆ,
ಏನ್ ಬೇಕು? ಸರ್ವಶಕ್ತಿಗಳ ಖಜಾನೆ ಎಲ್ಲ ಸ್ಮೃತಿಯಲ್ಲಿ ಬಂತ. ತಂದೆಯ ಸಂಬಂಧದಲ್ಲಿ ಸರ್ವ ಖಜಾನೆಗಳ ಗಣಿ ನಮಗೆ ಪ್ರಾಪ್ತಿಯಾಗಿದೆ ಅಂತಿದ್ದಾರೆ ಬಾಬಾ. ಸ್ಮೃತಿ ಮೇಲಾವೋ ಕ್ಯಾ ಕ್ಯಾ ಖಜಾನಾ ಬಾಪ್ ದ್ವಾರ ಮಿಲ್ ಗಯಾ. ಯಾವ ಯಾವ ಖಜಾನೆ ಬಾಬನಿಂದ ಪ್ರಾಪ್ತಿಯಾಯ್ತು. ಇವತ್ತು ತಮ್ಮೆಲ್ಲರಿಗೂ ಲಿಸ್ಟ್ ನಿಕಾಲೋ ಅಂದ್ರು ಬಾಬಾ. ಇವತ್ತು ಎಲ್ಲರೂ ಲಿಸ್ಟ್ ಬರಿಬೇಕು, ಹೋಮ್ವರ್ಕ್. ಏನ್ ಲಿಸ್ಟ್ ಅಂತಂದ್ರೆ, ನಮಗೆ ಭಾಗ್ಯವಿದಾತನಿಂದ ಯಾವ ಯಾವ ಭಾಗ್ಯ ಪ್ರಾಪ್ತಿಯಾಗಿದೆ. ಹೋಮ್ವರ್ಕ್, ಯಾವ ಯಾವ ಭಾಗ್ಯ ಪ್ರಾಪ್ತಿಯಾಗಿದೆ ಲಿಸ್ಟ್ ನಿಕಾಲು ಅಂದ್ರು ಬಾಬಾ. ಅದು ಒಂದು ಪಾಯಿಂಟ್ ಆಯ್ತು. ಎರಡನೇ ಪಾಯಿಂಟ್, ತಂದೆಯಿಂದ ಯಾವ ಯಾವ ಖಜಾನೆ ಪ್ರಾಪ್ತಿಯಾಗಿದೆ ಇದನ್ನು ಲಿಸ್ಟ್ ಮಾಡಿ ನಾಳೆ ತೋರಿಸ್ಬೇಕು. ತಂದೆಯಿಂದ ಯಾವ ಯಾವ ಖಜಾನೆ ಪ್ರಾಪ್ತಿಯಾಗಿದೆ. ಮಿಲ್ ಗಯಾ ಹೈ ಯಾ ಮಿಲ್ನಾ ಹೈ? ಕ್ಯಾ ಕಹೆಂಗೆ? ಬಾಲಕ ಸೋ ಮಾಲೀಕ ಹೋನ. ನಾವು ಬಾಲಕರು, ಅವನಿಗೆ ಏನಾಗಿದ್ದೀವಿ? ನಾವು ಮಾಲೀಕರು. ಅವನ ಹತ್ರ ಏನಿದೆನೋ ಅವೆಲ್ಲದಕ್ಕೂ ನಾನು ಮಾಲೀಕ. ಅವನ ಹತ್ರ ಏನೇನು ಖಜಾನೆ ಇದೆ ಎಲ್ಲದಕ್ಕೂ ನಾವು ಮಾಲೀಕರು. ಅಚ್ಚಾ, ಶಿಕ್ಷಕ ದ್ವಾರ. ಈಗ ಎರಡನೇದು ಯಾವುದು ಸಂಬಂಧ? ಶಿಕ್ಷಕ ದ್ವಾರ. ಶಿಕ್ಷಾ ಸೆ ಶ್ರೇಷ್ಠ ಪದಕಿ ಪ್ರಾಪ್ತಿ ಹೋ ಗಯಿ. ಶಿಕ್ಷಣದಿಂದ ಶ್ರೇಷ್ಠ ಪದವಿಯ ಪ್ರಾಪ್ತಿ. वैसे भी देखा जाए दुनिया में भी सबसे श्रेष्ठ पद राज्य पद गाया जाता है. ಜಗತ್ತಿನಲ್ಲಿ ಎಲ್ಲಕ್ಕಿಂತ ದೊಡ್ಡ ಪದವಿ ಯಾವುದು? ರಾಜ ಪದವಿ. तो आप तो डबल राजे बन गए हो. ಭಾವಂತರೆ ನೀವು ಡಬಲ್ ರಾಜರು. ಈಗ ಎಂತ ಭಾಗ್ಯವಂತರು. ಶಿಕ್ಷಕನಿಂದ ಯಾವ ಭಾಗ್ಯ ಪ್ರಾಪ್ತಿ ಆಯ್ತು? ಡಬಲ್ ರಾಜ್ಯದ ಭಾಗ್ಯ. वर्तमान स्वराज्य अधिकारी, भविष्य में अनेक जन्म राज्य पद अधिकारी. ಡಬಲ್ ರಾಜ್ಯ ಅಧಿಕಾರಿಗಳು ವರ್ತಮಾನ ಸಮಯದಲ್ಲಿ ಸ್ವರಾಜ್ಯ ಅಧಿಕಾರಿಗಳು, ಭವಿಷ್ಯದಲ್ಲಿ ಬಾಬಾ ಹೇಳ್ತಿದ್ದಾರೆ ಭವಿಷ್ಯದಲ್ಲಿ ಅನೇಕ ಜನ್ಮ ರಾಜ್ಯ ಪದವಿಯ ಅಧಿಕಾರಿಗಳು. ಪಡಾಯಿ ಏಕ ಜನ್ಮಕ್ಕೆ, ಪಡಾಯಿ ಏಕ ಜನ್ಮಕ್ಕೆ, ವಹ ಬಿ ಛೋಟಾ ಸಾ ಜನ್ಮ. ಈ ಶಿಕ್ಷಣ ಪಡ್ಕೊಳ್ಳೋದು ಒಂದು ಜನ್ಮದಲ್ಲಿ, ಒಂದು ಜನ್ಮದಲ್ಲಿಯೂ ಬಹಳ ಸಣ್ಣ ಜನ್ಮ. ಲೇಕಿನ್ ಪದಕ್ಕೆ ಪ್ರಾಪ್ತಿ ಅನೇಕ ಜನ್ಮ. ಏನು ಇದರಿಂದ, ಈ ಶಿಕ್ಷಣದಿಂದ ಪದವಿಯನ್ನ ಪ್ರಾಪ್ತಿ ಮಾಡ್ಕೊಳ್ತೀವೋ ಅದು ಅನೇಕ ಜನ್ಮ. ಆ ಪದವಿ ಎಂತ ಪದವಿ? ರಾಜ್ಯ ಬಿ ಅಖಂಡ, ರಾಜ್ಯ ಬಿ ಅಟಲ, ರಾಜ್ಯ ಬಿ ನಿರ್ವಿಘ್ನ ರಾಜ್. ಬಾಬಾ ಹೇಳ್ತಿದ್ದಾರೆ, ಒಂದನೇದಾಗಿ ಬಾಬಾ ಅಂದ್ರು ನಾವು ಡಬಲ್ ರಾಜರಾಗ್ತೀವಿ. ವರ್ತಮಾನ ಸಮಯದಲ್ಲಿ ಸ್ವರಾಜ್ಯಾಧಿಕಾರಿಗಳು, ಭವಿಷ್ಯದಲ್ಲಿ ಅನೇಕ ಜನ್ಮ ರಾಜ ಪದವಿಗೆ ಅಧಿಕಾರಿಗಳು. ಇದು ಸಣ್ಣ ಜನ್ಮ. ಒಂದೇ ಜನ್ಮದಲ್ಲಿ ಶಿಕ್ಷಕನಾಗಿ ಬಾಬಾ ನಮ್ಗೆ ಓದಿಸೋದು. ಆದರೆ ಪಡ್ಕೊಳ್ಳುವಂತ ಪದವಿ ಅನೇಕ ಜನ್ಮದವರೆಗೆ ಅಖಂಡ, ಅಟಲ ಮತ್ತು ನಿರ್ವಿಘ್ನ ರಾಜ್ಯ. ಅಭಿ ಬಿ ಸ್ವರಾಜ್ಯಾಧಿಕಾರಿ ಬೇಫಿಕರ್ ಬಾದಶಾಹು. ಬಾಬಾ ಅಂತಾರೆ ಈಗಲೂ ನಾವು ಸ್ವರಾಜ್ಯಾಧಿಕಾರಿಗಳು, ನಿಶ್ಚಿಂತ ಚಕ್ರವರ್ತಿಗಳು. ಈಗ ಸ್ವರಾಜ್ಯಾಧಿಕಾರಿಗಳು, ನಿಶ್ಚಿಂತ ಚಕ್ರವರ್ತಿಗಳು. ಆಮೇಲೆ ಭವಿಷ್ಯದಲ್ಲಿ ಅನೇಕ ಜನ್ಮ ರಾಜ ಪದವಿಗೆ ಏನು ಅಧಿಕಾರಿ ಆಗ್ತೀವೋ ಅದು ನೋಡಿದ್ರೆ ಅಖಂಡ, ಅಟಲ, ನಿರ್ವಿಘ್ನ. ಈಗದ್ದು ನಿಶ್ಚಿಂತ ಚಕ್ರವರ್ತಿ. ಬಾಬಾ ಅಂತಾರೆ ಬೇಫಿಕರ್ ಬಾದಶಾ ಬನೆ ಹೋ. ಫಿಕರ್ ಹೇ, ಬೇಫಿಕರ್ ಬಾದಶಾ ಬನೆ ಹೋ. ಯಾವ್ದಾರು ರಾಜರು ನಿಶ್ಚಿಂತ ಇರ್ತಾರ? ಎಲ್ಲರೂ ಕೇಳಿದಿರ? ಆ ರಾಜನಿಗೆ ಕುಟು 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 ಕುಟು. ದ್ವಾಪದ ನಂತರ ರಾಜನಿಗೆ ಏನ್ ಕುಟು ಕುಟು? ಯಾರು ಬರ್ತಾರೋ, ಯಾರು ವೈರಿಗಳು ದಾಳಿ ಮಾಡ್ತಾರೋ, ದೊಡ್ಡ ಕಲ್ಲಿನ ಕೋಟೆ ಕಟ್ಕೊಂಡ್ ಕುಂತಿರ್ತಾನ ಅವನು. ಏನು ದ್ವಾಪರದ ನಂತರ ರಾಜರಿಗೆ ಏನಿದೆ? ಆದ್ರೆ ಸತ್ಯಯುಗದ ರಾಜ್ಯ ಮಾತ್ರ ಅಖಂಡ, ಅಟಲ, ನಿರ್ವಿಘ್ನ ರಾಜ್ಯ. ಇನ್ನು ಸಂಗಮ ಯುಗದಲ್ಲಂತೂ ಸ್ವರಾಜ್ಯಾಧಿಕಾರಿಗಳು, ನಿಶ್ಚಿಂತ ಚಕ್ರವರ್ತಿಗಳು. ದ್ವಾಪರ ಯುಗದ ರಾಜರು ಹೆಂಗಿದಾರ? ಅವ್ರು ಎಲ್ಲಿ ನಿಶ್ಚಿಂತ?
बाबा ತಿಳಿಸ್ತಾರೆ बेफिक्र है, हम बेफिक्र है, हाथ उठाओ, हम बेफिक्र है, हाथ उठाओ। बेफिक्र, थोड़ा भी फिक्र नहीं है, स्वल्पन सहित फिक्र इल्लन्वा। देखना जब कोई पपेट शो सामने आता है फिर फिक्र होता है। ಪಪೆಟ್ ಶೋ ಮುಂದೆ ಕುಂತೀವಿ ನಾವೀಗ, ಏನ್ ಗೊಂಬೆ ಆಟನ, ಗೊಂಬೆ ಆಟದ ಮುಂದೆ ಕುಂತೀವಿ ಪಪೆಟ್ ಶೋ. ಅಲ್ಲಿ ನಿಮಗೆ ನೋಡ್ತಾ ಇದ್ದಂತೆ ಏನಾರು ಚಿಂತೆ ಬರ್ತದ? ಗೊಂಬೆ ಆಟ ನೋಡುವಾಗ ಏನಾರು ಚಿಂತೆ ಆಗ್ತದ? ಮಾಯಾ का ಪಪೆಟ್ ಶೋ ಸಾಮನೆ ಆತಾ है या नहीं? ಮಾಯದ್ದು ಕೆಲವೆಲ್ಲ ಪಪೆಟ್ ಶೋ ಇದೆ, ಮಾಯದ್ದು ಗೊಂಬೆ ಆಟ. ಬಾಬಾ ಅಂತಾರೆ ಅದನ್ನ ನಮ್ಮ ಎದುರು ಬಂದಾಗ ನಿಮಗೆ ಚಿಂತೆ ಬರ್ತದ? ಫಿರ್ ಥೋಡಾ ಥೋಡಾ ಫಿಕರ್ ಹೋತಾ है, ಸ್ವಲ್ಪ ಸ್ವಲ್ಪ ಏನಾರು ಚಿಂತೆ ಆಗ್ತದ? ಚಿಂತೆ, ಗಾಬರಿ, ದುಃಖ ಏನಾರು ಆಗ್ತದ? ನೈ ಹೋತಾ. थोड़ा थोड़ा चिंता चिंतन चलता है या नहीं चलता है? ಸ್ವಲ್ಪ ಚಿಂತೆ ಬರೋದು, ಸ್ವಲ್ಪ ಚಿಂತನೆ ಮಾಡೋದು, ಈ ರೀತಿ ಸ್ವಲ್ಪ ಏನಾದ್ರು ನಡೀತದ? ವೈಸೆ ಶ್ರೇಷ್ಠ ಭಾಗ್ಯ ಅಭಿ ಸೆ ಬೇಫಿಕರ್ ಬಾದಶಾ ಬನಾತಾ ಹೈ. ಎಂತ ಶ್ರೇಷ್ಠವಾದಂತ ಭಾಗ್ಯ, ಈಗಿಂದಲೇ ನಮ್ಮನ್ನ ನಿಶ್ಚಿಂತ ಚಕ್ರವರ್ತಿ ಮಾಡ್ತಾ ಇದೆ. ये थोड़ी बहुत जो बातें आती है, ಆದ್ರೆ ಸಣ್ಣ ಪುಟ್ಟದು ದೊಡ್ಡದು ಏನಾರ ಮಾತುಗಳು ಬರ್ತವೆ, ಅವರಿ आगे के लिए अनुभवी परिपक्व बनाने वाली है. ಒಂದು ವೇಳೆ ಸ್ವಲ್ಪ ಅಲ್ಪ ಸ್ವಲ್ಪ ಏನಾರ ಮಾತುಗಳು ಬಂತಂತ ತಿಳ್ಕೊಳ್ಳಿ, ಅದು ಮುಂದಕ್ಕೆ ನಮ್ಮನ್ನ ಅನುಭವಿಯನ್ನಾಗಿ ಮಾಡ್ಲಿಕ್ಕೆ ಬಂದಿದೆ, ಪರಿಪಕ್ವವನ್ನಾಗಿ ಮಾಡ್ಲಿಕ್ಕೆ ಬಂದಿದೆ. अभी तो सभी इन भिन्न भिन्न बातों के अनुभवी हो गए ना, घबराते तो नहीं है ना? भिन्न भिन्न ಮಾತುಗಳು, ಭಿನ್ನ ಭಿನ್ನ ಪರಿಸ್ಥಿತಿಗಳು ಎದುರಂಗಿಲ್ಲಲ್ಲ, ಭಯ ಇಲ್ಲಲ್ಲ, ಚಿಂತೆ ಇಲ್ಲಲ್ಲ, ಚಿಂತನೆ ಇಲ್ಲಲ್ಲ, कोई चिंतन चलता है? बाबा अंतर अनुभवी हो गए ना? क्यों आ गया है छोटी छोटी बातें, थोड़े बहुत जो बातें आती है ना, क्यों आया? हमको अनुभवी बनाने, परिपक्व बनाने वाली है. वो पपेट शो है. बाबा ಹೇಳ್ತಿದ್ದಾರೆ ಅನುಭವಿ हो गए, घबराते तो नहीं है ना? ಸರಿ, ಈಗ ಅನುಭವಿ ಆಗ್ಲಿಕ್ಕೋಸ್ಕರ ಬಂದಿದೆ, ಪರಿಪಕ್ವ ಮಾಡ್ಲಿಕ್ಕೋಸ್ಕರ ಬಂದಿದೆ. ಸಣ್ಣ ಸಣ್ಣ ದೊಡ್ಡ ದೊಡ್ಡ ಮಾತುಗಳು ಬಂದಿವೆ, ಚಿಂತೆ ನಡಿಬಾರ್ದು, ಚಿಂತನೆನೂ ನಡಿಬಾರ್ದು. ಹಾಗಾದ್ರೆ ಆ ಪರಿಸ್ಥಿತಿಯನ್ನ ಹೆಂಗ್ ನೋಡ್ಬೇಕು? ಆ ಪಪೆಟ್ ಶೋವನ್ನ ಹೆಂಗ್ ನೋಡ್ಬೇಕು? ಹೆಂಗ್ ನೋಡಿದ್ರೆ ವಾ ಇದು ನನಗೆ ಅನುಭವಿಯನ್ನಾಗಿ ಮಾಡ್ಲಿಕ್ಕೆ ಬಂದಿದೆ, ಇದು ನನ್ನನ್ನ ಪರಿಪಕ್ವ ಮಾಡ್ಲಿಕ್ಕೆ ಬಂದಿದೆ, ನಾನು ಮಾತ್ರ ನಿಶ್ಚಿಂತ ಚಕ್ರವರ್ತಿ, ನಾನು ಥೋಡಿ ಬಹುತ್ ಜೋ ಬಾತೆ ಆತಿ ಹೈ ನಾನು ಚಿಂತೆ ಮಾಡಂಗಿಲ್ಲ, ನಾನು ಚಿಂತನೆ ಮಾಡಂಗಿಲ್ಲ, ಸರಿ ನಾನು ಹೆದರಂಗಿಲ್ಲ ಅನ್ನುವಂತ ಸ್ಟೇಜ್ ನಮ್ಗೆ ಬರ್ಬೇಕಾದ್ರೆ ಆ ಪಪೆಟ್ ಶೋವನ್ನ ಹೆಂಗ್ ನೋಡ್ಬೇಕು? ನಾವು ಹೆಂಗ್ ನೋಡ್ಬೇಕು? आराम से साक्षी की सीट पर बैठ यह पपेट शो देखो, ಕಾರ್ಟೂನ್ ಶೋ देखो. ಆರಾಮವಾಗಿ ಯಾವ ಸೀಟಲ್ಲಿ ಕೂತ್ಕೋಬೇಕ? ಸಾಕ್ಷಿ ಸೀಟಲ್ಲಿ ಕೂತ್ಕೊಂಡು ಗೊಂಬೆ ಆಟವನ್ನ ನೋಡಿ, ಕಾರ್ಟೂನ್ ಶೋವನ್ನ ನೋಡಿ. है कुछ भी नहीं, कार्टून है. अभी तो मजबूत हो गए ना, अभी मजबूत है. कभी कभी घबराते हो, ಹೇಳಿ ಧೈರ್ಯವಾಗಿ. ಥೋಡಾ ಥೋಡಾ ಚಿಂತನೆ ನಡೀತದ, ಚಿಂತೆ ಬರ್ತದ, ಹೆದರಿಕೆ ಬಂದಿಲ್ವಾ? ಸರಿ, ಕಭಿ ಕಭಿ घबराते हो, यह कागज का शेर बनकर आते ही. ಎಷ್ಟೆಷ್ಟು ಶಬ್ದ ಬಳಸ್ತಾರೆ ಬಾಬಾ. ಒಮ್ಮೆ ಪಪೆಟ್ ಶೋ ಅಂದ್ರು, ಇನ್ನೊಮ್ಮೆ ಕಾರ್ಟೂನ್ ಶೋ ಅಂದ್ರು, ಈಗೇನಂತಾರೆ ಬಾಬಾ? ಕಾಗಜ್ ಕಾ ಶೇರ್ ಬನ್ಕರ್ ಆತೆ ಹಿ. ಈಗ ಕೆಲವೆಲ್ಲ ಸಣ್ಣ ಪುಟ್ಟ ದೊಡ್ಡ ಮಾತುಗಳು ಬರ್ತವೆ, ಪರಿಸ್ಥಿತಿ ಬರ್ತದೆ, ಅವಾಗ ಭಯ ಬರ್ತದ? ಈಗ ನಿಮ್ಮ ಎದುರು ದೊಡ್ಡದು ಹುಲಿ ಬಾಯಿ ತೆರ್ಕೊಂಡು ನಿಂತಿದೆ, ಪೇಪರ್ನ ಚಿತ್ರದಲ್ಲಿ, ಚಲೋ ಕಲರ್ಫುಲ್ ಪೇಪರ್,
ದೊಡ್ಡದು, ಹುಲಿಯ ಸೈಜ್ನಷ್ಟೇ ದೊಡ್ಡದು, ಬಾಯಿ ತೆರ್ಕೊಂಡು ನಿಮ್ ಮುಂದೆ ನಿಂತಿದೆ. ಹೆದರಿಕೆ ಆಗ್ತದ? ಯಾಕೆ? ಅದು ಪೇಪರ್ ಅದು ಪೇಪರ್. कागज का शेर है, कागज का लेकिन शेर बन के आते ही. ಅದು ನೋಡಿದ್ರೆ ಯಾವ್ದ್ರದ್ದು ಅಂತಾರ ಬಾಬಾ? ಪೇಪರ್ ಅದು, ಆದ್ರೆ ಚಿತ್ರ ಯಾವ್ದಿದೆ? ಶೇರ್ ರೂಪದಲ್ಲಿ ಬರ್ತದೆ. ಅಭಿ ಸಮಯ ಪ್ರಮಾಣ ಅನುಭವಿ ಮೂರತ್ ಬನ್ ಸಮಯ ಕೋ ಪ್ರಕೃತಿ ಕೋ ಮಾಯಾ ಕೋ ಚಾಲೆಂಜ್ ಕರೋ. ಈಗ ಬಾಬಾ ತಿಳಿಸ್ತಿದ್ದಾರೆ, ಸಮಯ ಪ್ರಮಾಣ ಇವೆಲ್ಲ ಬರ್ತದೆ, ಪರಿಸ್ಥಿತಿಗಳು ಬರ್ತವೆ. ಥೋಡಿ ಬಹುತ್ ಜೋ ಬಾತೆ ಆತಿ ಹೈ, ಸಣ್ಣ ಪುಟ್ಟದ್ದು ದೊಡ್ಡದು ಕೆಲವು ಮಾತುಗಳು ಬರ್ತವೆ. ಆವಾಗ ಬಾಬಾ ಹೇಳ್ತಿದ್ದಾರೆ, ಅನುಭವಿ ಮೂರ್ತಿಯಾಗಿ ನಾವು ಇರ್ಬೇಕು. ಎರಡನೇದಾಗಿ ಸಾಕ್ಷಿತನದ ಸೀಟಲ್ಲಿ ಕುತ್ಕೊಂಡಿರ್ಬೇಕು. ಸಮಯವನ್ನ, ಪ್ರಕೃತಿಯನ್ನ, ಮಾಯೆಯನ್ನ ಚಾಲೆಂಜ್ ಮಾಡ್ಬೇಕು. ಏನಂತ ಚಾಲೆಂಜ್ ಮಾಡ್ಬೇಕು? ಏನಂತ ಚಾಲೆಂಜ್ ಮಾಡ್ಬೇಕು? ಆವೋ ಹಮ್ ವಿಜಯಿ ಹೈ. ಏನಂತ ಚಾಲೆಂಜ್ ಮಾಡ್ಬೇಕು? ಬರ್ಲಿ, ಮಾತುಗಳು ಬರ್ಲಿ, ಪರಿಸ್ಥಿತಿಗಳು ಬರ್ಲಿ, ವಿಘ್ನಗಳು ಬರ್ಲಿ, ನಾವು ಯಾರು? ನಾನು ವಿಜಯಿ. ಚಾಲೆಂಜ್ ಮಾಡಿ. ಯಾರ್ಯಾರ ಜೊತೆ ಚಾಲೆಂಜ್ ಮಾಡ್ಬೇಕು? ಸಮಯದ ಜೊತೆಗೆ, ಪ್ರಕೃತಿಯ ಜೊತೆಗೆ, ಮಾಯೆಯ ಜೊತೆಗೆ. ವಿಜಯ್ ಕಿ ಚಾಲೆಂಜ್ ಕರೋ. ಬಾಬಾ ಅಂತಾರೆ, ನಾನು ವಿಜಯಿ ಅನ್ನೋದರ ಬಗ್ಗೆ ಚಾಲೆಂಜ್ ಮಾಡಿ. ಅಷ್ಟೊತ್ತಿಗೆ ಬಾಬನಿಗೆ ನಡು ನಡು ಕಾಸಿ ಬರ್ತಿತ್ತ. ಬೀಚ್ ಬೀಚ್ ಮೇ ಕಾಸಿ ಆ ರಹಿ ಹೈ. ಅಷ್ಟೊತ್ತಿಗೆ ಬಾಬಾ ಅಂತಾರೆ, ಆಜ್ ಬಾಜಾ ಥೋಡಾ ಖರಾಬ್ ಹೈ, ಮಿಲ್ನ ತೋ ಏನ. ಇವತ್ತು ಯಾವ್ದಿದು ಇನ್ಸ್ಟ್ರೂಮೆಂಟ್ ಬಾಜಾ ಏನಾಗಿದೆ? ಸ್ವಲ್ಪ ಖರಾಬ್ ಆಗಿದೆ, ಕೆಟ್ಟಿದೆ. ಆದ್ರೂ ನಿಮ್ ಜೊತೆಗೆ ನಾನು ಇವತ್ತು ಮಿಲ್ನ ಮಾಡ್ಲಿಕ್ಕೆ ಬರ್ಬೇಕಲ್ಲ. बाप दादा के पास दो ग्रुप बार बार आते ही, किस लिए आते? दोनों ग्रुप बाप दादा को कहते ही हम तैयार है. ಬಾಬಾ ಅಂತಾರೆ, ಎರಡು ಗ್ರೂಪ್ ಬಾರಿ ಬಾರಿ ಬಾಬನ ಬಳಿ ಬರ್ತಾ ಉಂಟಂತೆ. ಏನ್ ಹೇಳ್ತಾ ಉಂಟದು? ನಾವು ತಯಾರಿದ್ದೀವಿ, ನಾವು ತಯಾರಿದ್ದೀವಿ. ಯಾವ ಗ್ರೂಪ್? ಈಗಾಗಲೇ ಅಂದ್ರಲ್ಲ, ನಾವು ತಯಾರಿದ್ದೀವಿ. ಏಕ ಯಹ ಸಮಯ ಪ್ರಕೃತಿ ಅವರು ಮಾಯಾ. ಸಮಯ, ಪ್ರಕೃತಿ ಮತ್ತು ಮಾಯೆ ಇದು ಒಂದು ಕಡೆ ಬರ್ತಾ ಇದೆ. ಇನ್ನೊಂದು ಕಡೆ ಅಡ್ವಾನ್ಸ್ ಪಾರ್ಟಿ. ಇದು ಇಬ್ಬರು ಸಹಿತ ಬಾಬನ ಮುಂದೆ ಬಂದು ಬಂದು ಏನ್ ಹೇಳ್ತಾ ಇವೆ? ಬಾಬಾ ಅಂತಾರೆ, ದೋನೋ ಗ್ರೂಪ್ ಬಾಪ್ ತಾದಕ್ಕೋ ಕೇತಿ ಹಮ್ ತಯಾರ್ ಹೈ. ಒಂದು ಏನ್ ತಯಾರಿ ಅಂತ ಹೇಳ್ತಾ ಇದೆ? ಸಮಯ ಹೇಳ್ತಾ ಉಂಟು ನಾನು ತಯಾರಿದ್ದೀನಿ, ಪ್ರಕೃತಿ ಹೇಳ್ತಾ ಉಂಟು ನಾನು ತಯಾರಿದ್ದೀನಿ, ಮಾಯಾ ಹೇಳ್ತಾ ಉಂಟು ನಾನು ತಯಾರಿದ್ದೀನಿ. ಮಾಯಾ ಸಮಜ್ ಗಯಿ ಹೈ, ಅದು ತಯಾರಿದೆ. ಈಗ ಏನ್ ಮಾಡ್ಲಿಕ್ಕೆ? ಏನ್ ಮಾಡ್ಲಿಕ್ಕೆ? ಅದು ಹೋಗ್ಲಿಕ್ಕೆ ತಯಾರಿದೆ ಮಾಯೆ. ಅಬ್ಬ ಹಮಾರ ರಾಜ್ಯ ಜಾನೆ ವಾಲಾ ಹೈ. ಅದಕ್ಕೆ ಗೊತ್ತಾಗ್ಬಿಟ್ಟಿದೆ ಈಗ ನಮ್ ರಾಜ್ಯ ಏನಾಗಿದೆ? ಈಗ ಹೋಗಲಿದೆ. ಮಾಯೆನೂ ತಯಾರಿದೆ, ಪ್ರಕೃತಿನೂ ತಯಾರಿದೆ. ಎಲ್ಲ ಸರಿ ಮಾಡ್ಕೊಂಡು ಒಮ್ಮೆ ಏನ್ ಮಾಡಿ ಎಲ್ಲ ಮೈ ಕೊಡವಿ ಚಂದ ಮತ್ತೆ ಸತಪ್ರಧಾನ ಪ್ರಕೃತಿಯನ್ನ ತರ್ಲಿಕ್ಕೆ ಅದು ರೆಡಿ ಇದೆ. ಈಚಿಂದ ಭೂಕಂಪನೋ, ಬಿರುಗಾಳಿಯೋ, ಆಮೇಲೆ ಏನು ಏನೇನು ಪ್ರಕೃತಿಯಲ್ಲಿ ಏರ್ಪೇರಾಗ್ಲಿ ಆಗಿ ಮತ್ತೆ ಸತೋಪ್ರಧಾನ ಪ್ರಕೃತಿ ತರ್ಲಿಕ್ಕೆ ಅದು ತಯಾರಿದೆ. ಮಾಯನೂ ನನ್ನ ರಾಜ್ಯ ಮುಗೀತಂತ ಹೋಗ್ಲಿಕ್ಕೆ ತಯಾರಿದೆ, ಸಮಯನೂ ತಯಾರಿದೆ. ಇದು ಒಂದು ಕಡೆ ಗ್ರೂಪ್. ಇನ್ನೊಂದು ಗ್ರೂಪ್, ದೂಸರಾ ಗ್ರೂಪ್ ಯಾರಿರ್ಬೋದು? ಅಡ್ವಾನ್ಸ್ ಪಾರ್ಟಿ. ಇನ್ನೊಂದು ಗ್ರೂಪ್ ಯಾರು ತಯಾರಾಗಿ ನಿಂತಿದ್ದಾರೆ? ಅಡ್ವಾನ್ಸ್ ಪಾರ್ಟಿ. ದೋನೋ ಗ್ರೂಪ್ ಡೇಟ್ ಪೂಚ್ ರಹೆ ಹಿ. ಸಮಯ, ಪ್ರಕೃತಿ, ಮಾಯೆ ಒಂದ ಕಡೆ, ಇನ್ನೊಂದು ಕಡೆ ಅಡ್ವಾನ್ಸ್ ಪಾರ್ಟಿಯವರು ದಿನಾಂಕ ಕೇಳ್ತಿದ್ದಾರೆ. ಯಾರ ಹತ್ರ ಕೇಳ್ತಿದ್ದಾರೆ? ಯಾರ ಹತ್ರ? ನಾವು ನೀವೆಲ್ಲ ಈಗ ಪುರುಷಾರ್ಥ ಮಾಡ್ತಿದೀವಲ್ಲ, ನಮ್ಮ ಹತ್ರ ದಿನಾಂಕ ಕೇಳ್ತಿದ್ದಾರೆ. ಫಾರಿನ್ ಮೇ ತೋ 1 ಸಾಲ್ ಪಹಲೆ ಡೇಟ್ ಫಿಕ್ಸ್ ಕರ್ತೆ ಹೋನಾ. ಫಾರಿನ್ ನಲ್ಲಿ ಯಾವ್ದಾದ್ರು ಕಾರ್ಯಕ್ರಮ ಮಾಡ್ಬೇಕಾದ್ರೆ 1 ವರ್ಷ ಮೊದಲೇ ಫಿಕ್ಸ್ ಮಾಡ್ತಾರೆ. ಅವರು ಯಹಾ 6 ಮಾಸ ಪಹಲೆ. ಭಾರತದಲ್ಲೆಲ್ಲ 6 ತಿಂಗಳು ಬೇಕಂತಿಲ್ಲ. ಏನ್ ಮಾಡ್ತೀವಿ?
ಒಂದ್ 4-5 ದಿನ ಇರುವಾಗನೇ ಬೇಕಾದ್ರೆ ದೊಡ್ಡ ದೊಡ್ಡ ಕಾರ್ಯಕ್ರಮವನ್ನ फिक्स ಮಾಡ್ಬಿಡ್ತೀವಿ. भारत में फास्ट जाते 15 दिन में भी कोई प्रोग्राम की डेट हो जाती है. ಬರೀ 15 ದಿನ ಇದ್ದಾಗ್ಲೂ ಬೇಕಾದ್ರೆ ದೊಡ್ಡ ಕಾರ್ಯಕ್ರಮದ ಡೇಟ್ ಅನ್ನ ಫಿಕ್ಸ್ ಮಾಡ್ಲಾಗ್ತದೆ. तो समाप्ति संपन्नता बाप के समान बनने की डेट कौन सी है? ಯಾವ ಡೇಟ್? ಸಮಾಪ್ತಿಯ ಡೇಟ್, ಸಂಪನ್ನತೆಯ ಡೇಟ್, ತಂದೆಯ ಸಮಾನ ಆಗುವ ಡೇಟ್. ಸಮಾಪ್ತಿಯ ಡೇಟ್, ಸಂಪನ್ನತೆಯ ಡೇಟ್, ತಂದೆಯ ಸಮಾನ ಆಗುವ ಡೇಟ್. 3 ಡೇಟು ಒಂದೇ. ನಾವು ತಂದೆ ಸಮಾನ ಆದೆವು, ಸಂಪನ್ನ ಆದೆವು ಅಂತಂದ್ರೆ ಏನಾಗ್ತದೆ? ಸಮಾಪ್ತಿ ತಾನೇ ತಾನಾಗಿ ಆಗ್ತದೆ. ಬಾಬಾ ಹೇಳ್ತಿದ್ದಾರೆ, ಓ ಬಾಪ್ತಾದ ಸೆ ಪೂಚಿತೆ ಹಿ. ಯಾರು ಕೇಳ್ತಿದ್ದಾರೆ ಬಾಪ್ತಾದರವ್ರ ಜೊತೆಗೆ? ಒಂದು ಕಡೆ ಅಡ್ವಾನ್ಸ್ ಪಾರ್ಟಿ, ಇನ್ನೊಂದು ಕಡೆ ಸಮಯ, ಪ್ರಕೃತಿ ಮತ್ತು ಮಾಯೆ. तो बाप दादा से पूछते ही ये डेट अभी आप ब्राह्मणों को फिक्स करनी है. ಈಗ ಈ ದಿನಾಂಕವನ್ನ ಫಿಕ್ಸ್ ಮಾಡ್ಬೇಕು ಯಾರು? ಬ್ರಾಹ್ಮಣರು ಫಿಕ್ಸ್ ಮಾಡ್ಬೇಕು. ಯಾವ ದಿನಾಂಕವನ್ನ? ಸಮಾಪ್ತಿ, ಸಂಪನ್ನತೆ, ತಂದೆಯ ಸಮಾನ ಆಗುವಂತಹ ದಿನಾಂಕವನ್ನ ಈಗ ನಾವು ಸದ್ಯದಲ್ಲಿ ಬ್ರಾಹ್ಮಣರು ಫಿಕ್ಸ್ ಮಾಡ್ಬೇಕು. हो सकती है डेट फिक्स हो सकती है? पांडव बोलो, पांडव बोलो, डेट फिक्स हो सकती है? तीनों ही बोलो. ಯಾರದು तीनों? ಯಾರಿಗೆ ಹೇಳ್ತಿದ್ದಾರೆ ಬಾಬಾ? ನಿರ್ವೈರ್ ಬಾಯಿ, रमेश भाई, ब्रिजमोहन भाई से पूछ रहे हैं. डेट फिक्स हो सकती है? बोलो हो सकती है. डेट फिक्स ಮಾಡ್ಲಿಕ್ಕೆ ಆಗ್ತದಾ? ಹೇಳಿ, ಫಿಕ್ಸ್ ಮಾಡ್ತೀರಾ? बोलो हो सकती है. तो अचानक होनी है? ಏನು ಅಚಾನಕ್ ಡೇಟ್ ಫಿಕ್ಸ್ ಮಾಡ್ತೀರಾ? ಇವೆಲ್ಲ ಅಚಾನಕ್ ಆಗ್ಲಿಕ್ಕಿದೆನಾ? ड्रामा में फिक्स है लेकिन उसको प्रैक्टिकल में लाना है या नहीं. ನಾಟಕದಲ್ಲಿ ಡೇಟ್ ಫಿಕ್ಸ್ ಇದೆ, ಈಗ ನಾವದನ್ನ ಪ್ರಾಕ್ಟಿಕಲ್ ತರಬೇಕೋ ಬೇಡೋ? वो क्या बताओ? होनी है? अचानक होगा, डेट फिक्स नहीं होगी. होगी पहले लाइन वाले बताओ. डेट फिक्ಸ್ ಆಗಂಗಿಲ್ವಾ? ಆಲ್ರೆಡಿ ಡ್ರಾಮಾದಲ್ಲಿ ಫಿಕ್ಸ್ ಆಗಿದೆ, ನಿಮ್ಗೆ ಫಿಕ್ಸ್ ಮಾಡ್ಲಿಕ್ಕೆ ಬರಂಗಿಲ್ವಾ? बाबा ಕೇಳ್ತಾರೆ, जो कहते हैं ड्रामा को प्रैक्टिकल में लाने के लिए मन में डेट का संकल्प करना पड़ेगा. वो हाथ उठाओ. ನಾಟಕದಲ್ಲಿ ಆಲ್ರೆಡಿ ಏನು ಫಿಕ್ಸ್ ಆಗಿದೆನೋ ಅದನ್ನ ಪ್ರಾಕ್ಟಿಕಲ್ ತರ್ಲಿಕ್ಕೋಸ್ಕರ ಮನಸ್ಸಿನಲ್ಲಿ ದಿನಾಂಕದ ಸಂಕಲ್ಪವನ್ನ ಮಾಡ್ಲೇಬೇಕು ಅನ್ನೋರ ಕೈ ಎತ್ತಿ. ಡ್ರಾಮಾದಲ್ಲಿ ಆದಂಗ ಆಗ್ತದೆ? ಅಲ್ಲ, ಡ್ರಾಮಾದಲ್ಲಿ ಫಿಕ್ಸ್ ಇದೆ, ಆದ್ರೆ ಆ ಫಿಕ್ಸ್ ಇದ್ದ ದಿನಾಂಕವನ್ನ ಪ್ರಾಕ್ಟಿಕಲ್ ತರ್ಲಿಕ್ಕೋಸ್ಕರ ಮನಸ್ಸಿನಲ್ಲಿ ಡೇಟ್ ಫಿಕ್ಸ್ ಮಾಡೋದು ಬೇಡವಾ? ಬಾಬಾ ಅಂತಾರೆ, ಯಹ ನಹಿ ಉಠಾ ರಹೆ ಹಿ, अचानक होगी, डेट फिक्स कर सकते हैं. पीछे वालों ने समझ लिया, पीछे वाले समझ लिया. अचानक होना है, ये राइट है. अचानक ಆಗ್ಬಿಟ್ರೆ ಅದು ಸರಿಯಾ? ನನಗೆ ಮೊದಲೇ ಗೊತ್ತಿರ್ಬೇಕು ನನ್ನ ಸಂಪನ್ನತೆ, ತಂದೆ ಸಮಾನ ಸ್ಥಿತಿ. ಹಾ, ನಾನೀಗ ರೆಡಿ ಆದೆ, ಪರವಾಗಿಲ್ಲ, ನಾಳೆ ಬೇಕಾದ್ರೂ ಏನಾಗ್ಬೋದು, ವಿನಾಶ ಆಗ್ಬೋದು, ಎಲ್ಲ ಪರಿವರ್ತನೆ ಆಗ್ಲಿಕ್ಕೆ ಪರವಾಗಿಲ್ಲ ಅಂತ ನಮಗೇನು ಅನ್ಸಂಗಿಲ್ವಾ? ಬಾಬಾ ಕೇಳ್ತಿದ್ದಾರೆ. ಅಥವಾ ಅಚಾನಕ್ ಹೋನಾ ಹೈ, ಅದು ಸರಿಯಾ? अपने को तैयार करने के लिए लक्ष्य जरूर रखना पड़ेगा. ಈಗ ನನ್ನನ್ನ ತಯಾರಿ ಮಾಡ್ಲಿಕ್ಕೋಸ್ಕರ ಲಕ್ಷ್ಯವನ್ನ ಅವಶ್ಯಕವಾಗಿ ಇಟ್ಕೋಬೇಕಲ್ಲ. ಯಾವ ಲಕ್ಷ್ಯ? ಸಂಪನ್ನತೆ, ತಂದೆಯ ಸಮಾನ ಆಗುವ ಲಕ್ಷ್ಯ. ಬಾಬಾ ಅಂತಾರೆ, ಇದಕ್ಕೊಂದು ಡೇಟ್ ಫಿಕ್ಸ್ ಮಾಡೋದು ಬೇಡವಾ? ಒಂದು ಲಕ್ಷ್ಯ ನಮ್ಗೆ ನಿಖರವಾಗಿರುವುದು ಬೇಡವಾ? ಕೇಳ್ತಿದ್ದಾರೆ ಬಾಬಾ, ಬಿನಾ ಲಕ್ಷ್ಯಕ್ಕೆ ಸಂಪನ್ನ ಬನ್ನೆ ಮೇ ಅಲ್ವೆಲಪನ್ನ ಜಾತಾ ಹೈ. ನಾವು ಲಕ್ಷ್ಯ ಇಟ್ಕೊಂಡಿಲ್ಲ ಅಂತಂದ್ರೆ ಒಳ್ಳೆ ನಿರ್ಲಕ್ಷ್ಯತನ, ಹುಡುಗಾಟಿಕೆ. ಹಂಗೆ ಆಪ್ ದೇಖೋ, ಜಬ್ ಡೇಟ್ ಫಿಕ್ಸ್ ಕರ್ತೆ ಹೋ. ನೀವು ಯಾವುದೇ ಕೆಲಸ ಮಾಡುವಾಗ ಡೇಟ್ ಫಿಕ್ಸ್ ಮಾಡೋದಕ್ಕೂ ಏನ್ ಮಾಡ್ತೀವಿ? ನಿಮ್ಗೆ ಗೊತ್ತಿದೆ, ಒಂದು ಕಟ್ಟಡದ್ದು ಕಟ್ತಾ ಇರ್ತಾರೆ, ಮುಗಿಯಂಗೆ ಇಲ್ಲ.
ಡೇಟ್ ಫಿಕ್ಸ್ ಆದ ಕೂಡ್ಲೆ ಎಲ್ಲ ಪೆಂಡಿಂಗ್ ವರ್ಕ್ ಬಡ 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 ಏನ್ ಮಾಡ್ತಾರ, ಉದ್ಘಾಟನೆಯ ದಿನಾಂಕದ ಒಳಗಾಗಿ ಆ ದಿನಾಂಕ ಫಿಕ್ಸ್ ಆದ ಕೂಡ್ಲೆ ಎಲ್ಲಾ ಕೆಲಸ ಫಾಸ್ಟ್ ಆಗ್ತದೆ ಅಲ್ವಾ. ಈಗ ಬಾಬಾ ಅಂತಾರೆ ಆಪ್ ದೇಖೋ, ಬಾಬನಿಗೆ ಗೊತ್ತಿದೆ, ಜಬ್ ಡೇಟ್ ಫಿಕ್ಸ್ ಕರ್ತೆ ಹೋ ತभी ಸಫಲತಾ ಮಿಲ್ತಿ ಹೈ. ಡೇಟ್ ಫಿಕ್ಸ್ ಆಯ್ತಂತಂದ್ರೆ ಸಫಲತೆ ಸಿಗ್ತದೆ. कोई भी प्रोग्राम की डेट फिक्स करते हो ना, बनना ही है. डेट फिक्स ಮಾಡಲೇಬೇಕು, ನಾವು ಆಗ್ಲೇಬೇಕು. ये संकल्प तो करना पड़ेगा. यह नहीं ड्रामा में आपे ही हो जाएगा. ನಾಟಕದಲ್ಲಿ ಕಟ್ಟಡ ಯಾವ ಕಂಪ್ಲೀಟ್ ಆಗ್ತದೋ ಅವಾಗ ಆಗ್ಬಿಡ್ತದೆ, ಯಾವಾಗ ಆಗ್ತದೋ ಆಗ್ತದೆ ಅಂದ್ರೆ ಅದು ಕಂಪ್ಲೀಟ್ ಆಗ್ತದೆ ಎಂದಾದ್ರು ಕಣ್ಣಾರೆ ನೋಡಿದಿರಲ್ವಾ. ಡೇಟ್ ಫಿಕ್ಸ್ ಆದ ಕೂಡ್ಲೆ ಎಷ್ಟು ಪೆಂಡಿಂಗ್ ವರ್ಕ್ ಇದ್ದದ್ದು ಸಹಿತ ಪಟ್ಟ ಪಟ್ಟ ಕಂಪ್ಲೀಟ್ ಆಗ್ಬಿಡ್ತದೆ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಇಲ್ಲ ನಾಟಕದಲ್ಲಿ ಯಾವಾಗ ಡೇಟ್ ಫಿಕ್ಸ್ ಇದೆನೋ ಹಂಗೆ ಆಗ್ಬಿಡ್ತದೆ ಅಂತ ನಿರ್ಲಕ್ಷ್ಯ ಮಾಡಿದ್ರೆ ಹೆಂಗೆ. ಕ್ಯಾ ಸಮಜ್ತೆ ಹೋ, ಪಹಲಿ ಲೈನ್ ವಾಲೆ ಬತಾವ್, ಪಹಲಿ ಲೈನ್ ವಾಲೆ ಹೇಳಿ ಯಾವಾಗ ಡೇಟ್ ಫಿಕ್ಸ್. ಸಮಾಪ್ತಿಯ ದಿನಾಂಕನೂ ಅದುವೇ, ಸಮಾನ ಮತ್ತೆ ಸಂಪನ್ನತೆಯ ದಿನಾಂಕನೂ ಅದುವೇ. ಒಂದು ಲಕ್ಷ್ಯ ಇಟ್ಕೊಂಡಿದೀವಿ ಅಂತಂದ ಮೇಲೆ ಏನ್ ಲಕ್ಷ್ಯ, ನಾನ್ ತಂದೆ ಸಮಾನ ಆಗ್ಬೇಕು, ನಾನ್ ಸಂಪನ್ನ ಆಗ್ಬೇಕು, ಲಕ್ಷ್ಯ ಇಟ್ಕೊಂಡಿದೀವಿ ಅಂತಂದ್ಮೇಲೆ ದಿನಾಂಕ ಫಿಕ್ಸ್ ಮಾಡ್ರಿ. ಎಷ್ಟು ಯಾವ ದಿನಾಂಕದ ಒಳಗಾಗಿ ಆ ರೀತಿ ಇದ್ದು ಬಿಡೋಣ. ಪಹಲಿ ಲೈನ್ ವಾಲೆ ಬತಾವೋ, प्रेम सुनाओ. देहरादून का प्रेम करना पड़ेगा, करना पड़ेगा. जयंती बोलो, करना पड़ेगा. वो कब होगी, कब होगी, करना पड़ेगा, कब होगी, अंत में होगी जब समय आ जाएगा. ಅಂತಿಮದಲ್ಲಿ ಆಗ್ತದೆ, ಸಮಯ ಬಂದಾಗ ಆಗ್ಬಿಡ್ತೀವಿ. ಎಲ್ಲ ಸಮಯ ಬಂದಾಗ ಎಲ್ಲ ನಾವು ಕರೆಕ್ಟ್ ಸೆಟ್ ಆಗ್ತೀವಿ, ತಂದೆ ಸಮಾನ ಆಗ್ಬಿಡ್ತೀವಿ. ಹಂಗ ಸಮಯ ಸಂಪನ್ನ बनाएगा या आप समय को समीप लाएंगे. ಬಾಬಾ ಕೇಳ್ತಿದ್ದಾರೆ, ಸಮಯ ನಮ್ಮನ್ನು ಸಂಪನ್ನ ಮಾಡಿಸ್ತದೋ ಅಥವಾ ನಾವು ಸಮಯವನ್ನ ಸಮೀಪ ತರ್ತೀವೋ? ಯಾವ್ದು ಹೇಳಿ. ನಾವು ಸಮಯವನ್ನ ಸಮೀಪ ತರಬೇಕು ಅಥವಾ ಸಮಯ ನಮ್ಮನ್ನ ಸಂಪನ್ನ ಮಾಡಿಸ್ತದ? ನಾವು ಸಮಯವನ್ನು ಸಮೀಪ ತರಬೇಕು. ನಾವು ನಾನ್ ರೆಡಿ ಆದೆ, ನಾನು ಸಂಪನ್ನ ಆದೆ, ನನ್ನ ತಂದೆ ಸಮಾನ ಆದೆ. ನಾವು ನಮ್ಮ ದಿನಾಂಕವನ್ನ ಮೊದಲು ಫಿಕ್ಸ್ ಮಾಡ್ಕೊಳ್ಳಿ, ಆವಾಗ ಸಮಯ ಸಮೀಪಕ್ಕೆ ಬರ್ತದೆ. ಬಾಪ್ ಅದನ್ನೇ ಬೇಕಾಕಿ ಸ್ಮೃತಿ ಮೇ, ಮಕ್ಕಳ ಸ್ಮೃತಿಯಲ್ಲಿ ಏನಿದೆ? ಮಕ್ಕಳ ಸ್ಮೃತಿಯಲ್ಲಿ ಏನಿದೆ? ज्ञान भी रहता है, नशा भी रहता है, निश्चय भी रहता है. ವಾ, ಇವೆಲ್ಲ ಮಕ್ಕಳ ಸ್ಮೃತಿಯಲ್ಲಿದೆ. ಏನ್ ಸ್ಮೃತಿಯಲ್ಲಿದೆ? ಜ್ಞಾನನೂ ಸ್ಮೃತಿಯಲ್ಲಿದೆ, ನಶೆನೂ ಸ್ಮೃತಿಯಲ್ಲಿದೆ, ನಿಶ್ಚಯನೂ ಸ್ಮೃತಿಯಲ್ಲಿದೆ. ಲೇಕಿನ್ ಲೇಕಿನ್ ಕ್ಯಾ, ಲೇಕಿನ್ ಕ್ಯಾ, ಲೇಕಿನ್ ಅಭಿ ಎಡಿಷನ್ ಚಾಹಿಯೇ. ಒಂದನ್ನ ಸೇರಿಸ್ಬೇಕೀಗ. ಜ್ಞಾನ ನೆನಪಿನಲ್ಲಿದೆ, ನಶೆನೂ ಇದೆ, ನಿಶ್ಚಯನೂ ಇದೆ. ಇದು ಇನ್ನು ಒಂದನ್ನ ನೀವು ಎಡಿಷನ್ ಮಾಡ್ಕೊಳ್ಳಿ, ಸೇರಿಸ್ಕೊಳ್ಳಿ. ಯಾವ್ದು ಒಂದನ್ನ ಹೇಳಿ. ಮುರಳಿಯ ಶಿರೋನಾಮೆ ಏನು? ಚಲನ್ ಅವ್ರ ಚೆಹರೆ ಸೆ ದಿಖಾಯಿ ದೇ. ನಮ್ಮ ಸಂಪನ್ನತೆ, ತಂದೆಯ ಸಮಾನ ಸ್ಥಿತಿ, ಚಲನ ಮತ್ತೆ ಚೆಹರದಲ್ಲಿ ಕಂಡು ಬರ್ಬೇಕು. ಏನಂದ್ರು ಬಾಬಾ ಇವತ್ತು ಮುರಳಿಯಲ್ಲಿ? ಅಭಿ ಅಪನೆ ಚಲನ और चेहरे द्वारा ब्रह्मा बाप समान ಅವ್ಯಕ್ತ ರೂಪ ದಿಖಾವೋ, ಸಾಕ್ಷಾತ್ಕಾರ ಮೂರ್ತ ಬನೋ. ಇದನ್ನ ಈಗ ಆಡ್ ಮಾಡ್ಕೋಬೇಕು. ಉಳ್ದದೆಲ್ಲ ಓಕೆ. ಜ್ಞಾನನೂ ಚೆನ್ನಾಗಿ ನೆನ್ಪಿಟ್ಕೊಂಡಿದ್ದೀರಿ, ನಶೆನೂ ಚೆನ್ನಾಗಿದೆ, ನಿಶ್ಚಯನೂ ಚೆನ್ನಾಗಿದೆ. ಇದು ಒಂದನ್ನ ಈಗ ಆಡ್ ಮಾಡ್ಕೋಬೇಕು. ಚಲನ ಮತ್ತೆ ನಮ್ಮ ಮುಖಮಂಡಲದಲ್ಲಿ ಕಂಡು ಬರಬೇಕು. बुद्धि में सदा याद रहता है, स्मृति में भी आता है, अब स्वरूप में आवे. ಬುದ್ಧಿಯಲ್ಲಿ ನೆನಪಿದೆ, ಸ್ಮೃತಿಯಲ್ಲಿನೂ ಇದೆ. ಈಗ ನಮ್ಮ ಸ್ವರೂಪದಲ್ಲಿ ಕಂಡು ಬರಬೇಕು, ಚಲನವಲನದಲ್ಲಿ ಕಂಡು ಬರಬೇಕು, ಚೆಹರದಲ್ಲಿ ಕಂಡು ಬರಬೇಕು. ಜಬ್ ಸಾಧಾರಣ ರೂಪ ಮೇ ಬಿ ಅಗರ್ ಕೋಯಿ ಬಡೆ, ಬಾಬಾ ಉದಾಹರಣೆ ಕೊಡ್ತಾರೆ. ಒಂದು ವೇಳೆ
दौड ऑक्यूपेशन वाला, कोई साहूकार का बच्चा एजुकेटेड है, उसके चलन से दिखाई पड़ता। ದೊಡ್ಡ ಮನೆತನದ ಒಬ್ಬ ವ್ಯಕ್ತಿ, ಒಳ್ಳೆ ಸಾಹುಕಾರನ ಮಗ, ಒಳ್ಳೆ ಆಕ್ಯುಪೇಷನ್ ಇದೆ, ಒಳ್ಳೆ ಎಜುಕೇಟೆಡ್, ಅವನ ಚಲನವಲನೆ ಕಂಡು ಬರ್ತದೆ. ಇವನು ಒಳ್ಳೆ ಹೈಲಿ ಎಜುಕೇಟೆಡ್ ಇರಬೇಕು, ಇವನು ದೊಡ್ಡ ಮನೆತನದವನ್ನ ಇರಬೇಕು, ಅಥವಾ ದೊಡ್ಡ ಸಾಹುಕಾರನ ಮಗ ಇರಬೇಕು. ಇವನು ಚಲನವಲನದಲ್ಲೇ ಗೊತ್ತಾಗ್ತದೆ. ये कुछ है, उनका कुछ न कुछ न्यारापन दिखाई देता है. ಎಲ್ಲರಿಗಿಂತ ಅವರ ಹತ್ರ ಒಂದ್ ಸ್ವಲ್ಪ ಭಿನ್ನತೆ ಕಂಡು ಬರ್ತದೆ. ಯಾರ ಹತ್ರ ಒಳ್ಳೆ ಆಕ್ಯುಪೇಷನ್ ಇದ್ದವರ ಹತ್ರ, ಅವನು ಒಳ್ಳೆ ಸಾಹುಕಾರನ ಮಗ ಆಗಿರ್ಬೇಕು, ಎಜುಕೇಟೆಡ್ ಆಗಿರ್ಬೇಕು. ಅವನು ಎಲ್ಲರ ನಡುವೆ ಸ್ವಲ್ಪ ಏನ್ ಕಾಣ್ತಾನೆ, ಭಿನ್ನ ಕಾಣ್ತಾನೆ. तो इतना बड़ा भाग्य, इतना बड़ा वर्षा भी है, पढ़ाई भी है, पद भी है. ನಾವ್ ಹೆಂಗ್ ಕಂಡು ಬರ್ಬೇಕು? ಎಲ್ಲ ಜನರಂಗೆ ನಾವ ನೋಡಿದ್ರೆ ನಮ್ದು ಎಂತ ಶ್ರೇಷ್ಠ ಭಾಗ್ಯ. ಎಂತ ಶ್ರೇಷ್ಠ ಭಾಗ್ಯ ಅಂದರೆ ಬಾಬಾ, ಎಂತ ಭಾಗ್ಯ ಅಂದರೆ ಬಾಬಾ? ಏನ್ ಭಾಗ್ಯ? ಬಾಬಾ ಹೇಳ್ತಿದ್ದಾರೆ, एक द्वारा एक में तीन संबंध, जो जीवन में विशेष संबंध गाये हुए है ना, बाप शिक्षक सद्गुरु ಒಬ್ಬನ ಜೊತೆಗೇನೆ ಮೂರು ಸಂಬಂಧದಿಂದ ಎಷ್ಟು ಪ್ರಾಪ್ತಿ ಮಾಡ್ಕೊಂತಿದ್ದೀವಿ. ಎಂತ ದೊಡ್ಡ ಭಾಗ್ಯ. ಇನ್ನೊಂದು ಮಾತಂದ್ರು ಬಾಬಾ, ಸ್ವಯಂ ಭಾಗ್ಯ ವಿಧಾತನೇ ಶ್ರೇಷ್ಠ ಭಾಗ್ಯದ ಈ ದಿವ್ಯ ಜನ್ಮವನ್ನ ಕೊಟ್ಟಿದಾರಂದ್ರೆ ಅದೆಂತ ಶ್ರೇಷ್ಠವಾದ ಭಾಗ್ಯ. ಜನ್ಮ ಕೊಟ್ಟವನು ಯಾರು? ಸ್ವಯಂ ಭಾಗ್ಯ ವಿಧಾತ. ಎಷ್ಟು ಭಾಗ್ಯ ಇದೆ, ಇತ್ತನಾ ಬಡ ಭಾಗ್ಯ. ಎಷ್ಟು ವರ್ಷ, ಎಷ್ಟು ಪಡಾಯಿ, ಎಷ್ಟು ಪಡಾಯಿಯಿಂದ ಪದವಿ, ಎಷ್ಟು ಪದವಿ. ಏನಂದ್ರು ಬಾಬಾ? ಪದವಿ ಬಗ್ಗೆ ಏನಂದ್ರು? ಈಗ ಸ್ವರಾಜ್ಯಾಧಿಕಾರಿ, ಭವಿಷ್ಯದಲ್ಲಿ ಅನೇಕ ಜನ್ಮಗಳವರೆಗೆ ರಾಜ ಪದವಿಗೆ ಅಧಿಕಾರಿಗಳು. ಅದು ನೋಡಿದ್ರೆ ಅಟಲ, ಅಖಂಡ, ನಿರ್ವಿಘ್ನ. ಈಗದ್ದು ನೋಡಿದ್ರೆ ನಿಶ್ಚಿಂತ ಚಕ್ರವರ್ತಿ. ಎಷ್ಟು ಪಡ್ಕೊಂಡಿದ್ದೀವಿ ಭಾಗ್ಯ, ಎಷ್ಟು ಪ್ರಾಪ್ತಿ ಇದೆ. ಬಾಬಾ ಹೇಳ್ತಾರೆ, ಸ್ವರಾಜ್ಯ ತೋ ಅಭಿ ಭಿ ಹೈ, ಪ್ರಾಪ್ತಿಯಾ ಭಿ ಸಬ್ ಹೈ. ಎಲ್ಲ ಸ್ವರಾಜ್ಯನೂ ಈಗಲೇ, ಪ್ರಾಪ್ತಿನೂ ಈಗಲೇ. ಲೇಕಿನ್ ಸರ್, ಸ್ವರಾಜ್ಯ ಇದೆ, ಪ್ರಾಪ್ತಿ ಇದೆ, ಎಲ್ಲಾ ಭಾಗ್ಯನೂ ಇದೆ, ಮುಖದಲ್ಲಿ ಕಂಡ್ಬರ್ಬೇಕ ಬೇಡ? ಎಲ್ಲ ಇದೆ ನೋಡಿ. ಹಿಂಗೆ ಕುಂತ್ರೆ ಹೆಂಗದ? ಬಾಬಾ ಹೇಳ್ತಾರೆ, ಲೇಕಿನ್ ಕ್ಯಾ? चलन और चेहरे से भाग्य का सितारा मस्तक में चमकता हुआ दिखाई दे, वह अभी एडिशन चाहिए. ಬಾಬಾ ಅಂತಾರೆ, ಇದೀಗ ಎಲ್ಲ ಓಕೆ. ಏನೇನು ಓಕೆ? ನಿಮ್ಮ ಹತ್ರ ಜ್ಞಾನ ಇದೆ, ನಶೆ ಇದೆ, ನಿಶ್ಚಯ ಇದೆ, ಎಲ್ಲ ಇದೆ. ಒಂದನ್ನು ಎಡಿಷನ್ ಮಾಡ್ಕೊಳ್ಳಿ. ನಮ್ಮ ಚಲನ ಮತ್ತೆ ಚೆಹರದಲ್ಲಿ ಅದು ಕಂಡು ಬರ್ಬೇಕು. ಚಲನ ಮತ್ತು ಚೆಹರದಲ್ಲಿ ಕಂಡು ಬರ್ಬೇಕು. ಏನು ಕಂಡು ಬರ್ಬೇಕು? ಭಾಗ್ಯ ಕಾ ಸಿತಾರ ಮಸ್ತಕ ಮೇ ಚಮಕ್ತಾ ಹುವಾ ದಿಖಾಯಿ ದೇ. ನಮ್ಮ ಮಸ್ತಕದಲ್ಲಿ ಭಾಗ್ಯದ ನಕ್ಷತ್ರ ಹೊಳಿತಾ ಇರುವುದು ಕಂಡು ಬರಬೇಕು. ಅಭಿ एडिशन चाहिए. अभी लोगों को आप श्रेष्ठ भाग्यवान आत्माओं द्वारा यह अनुभव होना है. ಬಾಬಾ ಅಂತಾರೆ, ನಾವು ಶ್ರೇಷ್ಠ ಭಾಗ್ಯವಾನ ಆತ್ಮಗಳ ಮೂಲಕ ಜನರಿಗೆ ಇದು ಅನುಭವ ಆಗ್ಬೇಕು. ಎಂತ ಭಾಗ್ಯವಂತರು ಇವರು. ಮಸ್ತಕದಲ್ಲಿ ಭಾಗ್ಯದ ನಕ್ಷತ್ರ ಹೊಳಿತಾ ಇದೆ. ಎಲ್ಲರಿಗಿಂತ ಇವರು ನ್ಯಾರ ಇದ್ದಾರಲ್ಲ, ಭಿನ್ನ ಇದ್ದಾರಲ್ಲ. ಅವರ ಮುಖ, ಅವರ ಚಲನವಲ್ಲ ಹೆಂಗಿದೆ, ಇದು ಚೆನ್ನಾಗಿ ಗುರುತಿಸ್ಬೇಕು. ಬಾಬಾ ಅಂತಿದ್ದಾರೆ, अभी लोगों को आप श्रेष्ठ भाग्यवान आत्मा द्वारा यह अनुभव होना चाहिए. चाहिए नहीं, होना है. यह हमारे इष्ट देव है, इष्ट देविया है, ये हमारे ही. ಇನ್ನೇನ್ ಫೀಲ್ ಆಗ್ಬೇಕು ಅವರಿಗೆ ನಮ್ಮನ್ ಕಂಡಾಗ? ಒಂದನೇದಂದ್ರು ಬಾಬಾ, ಚಲನ ಮತ್ತು ಚೆಹರಾ ಇದರಲ್ಲಿ ವಿಶೇಷತೆ ಕಂಡು ಬರ್ಬೇಕು. ಎಲ್ಲರಂಗಲ್ಲ, ಇವರೊಂಥರ ನ್ಯಾರ ಇದ್ದಾರೆ ಅಂತ ಅನ್ನೋದು ಗೊತ್ತಾಗ್ಬೇಕು. ಚಲನ ಮತ್ತೆ ಚೆಹರದ ಜೊತೆಗೆ ಭಾಗ್ಯದ ನಕ್ಷತ್ರ ಹಣೆಯ ನಡುವೆ ಹೊಳಿತಾ ಇರೋದು ಕಂಡು ಬರ್ಬೇಕು. ಬಾಬಾ ಅಂತಿದ್ದಾರೆ, ಎಂತ ಶ್ರೇಷ್ಠ ಭಾಗ್ಯವಾನ ಆತ್ಮಗಳು ಇವರು ಅಂತ ಅವರಿಗೆ ಅನುಭವ ಆಗ್ಬೇಕ. ಇವರೇ ಇಷ್ಟ ದೇವ,
ಇವರೇ ನಮ್ಮ ಇಷ್ಟ ದೇವಿ, ಇವರು ನಮ್ಮವರು, ಯೇ ಹಮಾರೆ ಹಿ, ಇದು ಅನುಭವ ಆಗ್ಬೇಕ. जैसे ब्रह्मा बाप में देखा साधारण तन में होते भी आदि के समय भी ब्रह्मा बाप में क्या दिखाई देता था? ಬ್ರಹ್ಮ ಬಾಬನನ್ನ ಕಂಡಾಗ ಆದಿ ಸಮಯದಲ್ಲೇ ಬ್ರಹ್ಮಾಬನ ಕಂಡ ಕೂಡ್ಲೆ ಎಲ್ಲರಿಗೇನ್ ಕಾಣ್ತಿತ್ತು? ಬಾಬಾ ಅಂತಾರೆ ಕೃಷ್ಣ ದಿಕ್ಕಾಯಿ ದೇತಾತ, ಕೃಷ್ಣ ಕಾಣ್ತಿದ್ದ. ಬ್ರಹ್ಮಾಬನ ಕಂಡ ಕೂಡ್ಲೆ ಕೃಷ್ಣ ಕಾಣೋದು, ಇದು ಆದಿ ವಾಲೋಂಕ ಅನುಭವ ಹೈ. ಆದಿಯಲ್ಲಿ ಬ್ರಹ್ಮ ಬಾಬನ್ ಜೊತೆಗಿದ್ದವ್ರದ್ದು ಅನುಭವ. ಕೊನೆಗೆ ಅಂತಿಮದಲ್ಲಿದ್ದವ್ರಿಗೆ ಏನ್ ಅನುಭವ ಆಯ್ತು? और जैसे आदि में ब्रह्मा बाप द्वारा कृष्ण दिखाई देता था, ऐसे ही लास्ट में क्या दिखाई देता था? अव्यक्त रूप दिखाई देता था. ಕೊನೆಗೆ ಬ್ರಹ್ಮಾಬನ ಕಂಡಾಗ ಅವ್ಯಕ್ತ ರೂಪ ಕಾಣ್ತಾ ಇತ್ತು. ಚಲನ್ ಮೇ ಚೆಹರೆ ಮೇ ದಿಖಾಯಿ ದಿಯಾ. ಹೆಂಗ್ ಕಾಣ್ತಿತ್ತು? ಅವರ ಮುಖಮಂಡಲದಲ್ಲಿ, ಅವರ ನಡವಳಿಕೆಯಲ್ಲಿ ಕಂಡು ಬರ್ತಿತ್ತು. ಯಾವುದು? ಅವ್ಯಕ್ತ ರೂಪ. प्रारंभದಲ್ಲಿ ಯಾವ ರೂಪ? कृष्णन रूप. अभी बाप दादा विशेष निमित्त बच्चों को ये होमवर्क दे रहा है. बाबा निमित्त बच्चों को होमवर्क दे रहा है. अभी ब्रह्मा बाप समान अव्यक्त रूप दिखाई दे. ಬ್ರಹ್ಮ ಬಾಬರವರ ಸಮಾನ ಅವ್ಯಕ್ತ ರೂಪ ಕಂಡು ಬರಬೇಕು. ಆದ್ರಿಂದ ಗೊತ್ತಾಯ್ತಲ್ವಾ? ಕ್ಯಾ ಎಡಿಷನ್ ಕರ್ನಾ ಚಾಹಿಯೆ? आप में ज्ञान भी है, नशा भी है, निश्चय भी है. अभी एडिशन करना. चलन और चेहरे से दिखाई दे, स्वरूप में आवे, कुछ न कुछ न्यारापन दिखाई दे. प्राप्तियां, क्या क्या प्राप्तियां है? पढ़ाई से क्या प्राप्तियां है? निश्चिंत चक्रवर्ती अष्ट जन्मದ ಏನು ಅಚಲ ಅಟಲ ಅಖಂಡ ನಿರ್ವಿಘ್ನ ರಾಜ್ಯ ಪದವಿಯ ಒಂದು ಭಾಗ್ಯ ಆಸ್ತಿ ಎಲ್ಲನೂ ನಮ್ಮ ಚಲನ ಚೇಹರದಲ್ಲಿ, ಹಣೆಯ ನಡುವೆ ಮಸ್ತಕದಲ್ಲಿ ಹೊಳೆಯುವಂತಹ ಭಾಗ್ಯದ ನಕ್ಷತ್ರ ಕಾಣ್ಬೇಕಂದ್ರು ಬಾಬಾ. ಜನರಿಗೆ ಇನ್ನೇನ್ ಫೀಲ್ ಆಗ್ಬೇಕ ನಮ್ಮನ್ ಕಂಡಾಗ? ಇಷ್ಟ ದೇವ ಇವರು, ಇಷ್ಟ ದೇವಿ ಇವರು, ಅಷ್ಟೇ ಮಾತ್ರ ಅಲ್ಲ ಏ ಹಮಾರೆ ಹಿ ಅಂತ ಕಾಣ್ಬೇಕ. ಇನ್ನೇನಂದ್ರು ಬಾಬಾ? ಅದರಲ್ಲಿ ಸಹಿತ ನಿಮಿತ್ತ ಯಾರಿದ್ದಾರೆ ವಿಶೇಷವಾಗಿ ಅಂತವರಿಗೆ ಹೋಮ್ವರ್ಕ್ ಕೊಡ್ತಿದ್ದಾರೆ. ಬ್ರಹ್ಮ ಬಾಪ್ ಸಮಾನ್ ಅವ್ಯಕ್ತ ರೂಪ ದಿಖಾಯಿ ದೇ. ಇದಿಷ್ಟನ್ನ ಎಡಿಷನ್ ಮಾಡ್ಕೋಬೇಕೀಗ. ಉಳ್ದದೆಲ್ಲ ಓಕೆ, ಇದಿಷ್ಟನ್ನ ಎಡಿಷನ್ ಮಾಡ್ಕೋಬೇಕು. ಚಲನೋ ಚೇರಿಸಿ ಕಮ್ಸೆ ಕಮ್ ಎಷ್ಟು ಜನರಲ್ಲಾರ ಕಂಡು ಬರ್ಬೇಕಾ? ಕಡಿಮೆ ಅಂದ್ರೆ ಎಷ್ಟು ಜನರಲ್ಲಿ ಕಂಡು ಬರ್ಬೇಕು? ಬಾಬಾ ಹೇಳ್ತಾರೆ 108 ಮಾಲಾಕ್ಕೆ ದಾನೆ ತು ದಿಖಾಯಿ ದೇವೇನಾ. 108 ಮಣಿಗಳಲ್ಲಾದ್ರೂ ಇದು ಕಂಡು ಬರ್ಬೇಕಾ? बाप दादा नाम नहीं चाहते ही, नाम नहीं बताते ही. 108 कौन है? लेकिन उनकी चलन और चेहरा स्वतः ही प्रत्यक्ष हो. 108 ಮಣಿಗಳಲ್ಲಿ ಯಾರು ಬರ್ತಾರೆ? ಅವರ ಚಲನ ಮತ್ತು ಚೇಹರದಲ್ಲಿ ಇದಿಷ್ಟು ಪಾಯಿಂಟ್ ಪ್ರತ್ಯಕ್ಷವಾಗಿ ಕಾಣ್ತದೆ. ಅವರೇ 108 ಮಣಿಗಳು. यह होमवर्क बाप दादा निमित्त बच्चों को विशेष दे रहा है. ಈ ಹೋಮ್ವರ್ಕ್ ಅನ್ನ ಬಾಬಾ ವಿಶೇಷವಾಗಿ ನಿಮಿತ್ತ ಆತ್ಮರಿಗೆ ನೀಡ್ತಾ ಇದ್ದಾರೆ. हो सकता है अच्छा कितना समय चाहिए? हो सकता है कितना समय चाहिए? ऐसे नहीं समझना कि जो पीछे आए हैं टाइम की बात नहीं है. ನಾವೆಲ್ಲ ಈಗೀಗ ಜ್ಞಾನಕ್ಕೆ ಬಂದಿವಿ, टाइम की बात नहीं है. कोई समझे हमको तो थोड़ा वर्ष ही हुआ है. नमगेनु ಕೆಲವೇ ವರ್ಷ ನಾವು ಜ್ಞಾನಕ್ಕೆ ಬಂದೆವು. कोई भी लास्ट सो फास्ट और फास्ट सो फर्स्ट जा सकता है. ಕೊನೆಗೆ ಬಂದರೂ ಸಹಿತ ಲಾಸ್ಟ್ಗೆ ಬಂದ್ರು ಫಾಸ್ಟ್ ಹೋಗಿ ಫಸ್ಟ್ ಬರ್ಲಿಕ್ಕೆ ಸಾಧ್ಯ ಇದೆ. ये भी बाप दादा की चैलेंज है. कर सकते हो? कोई भी कर सकते हो. 108 ಮಣಿಗಳಲ್ಲಿ ಯಾರು ಬೇಕಾದ್ರೂ ಬರ್ಬೋದು. ಇದಿಷ್ಟನ್ನ ಜೀವನದಲ್ಲಿ ನಾವೀಗ ನಮ್ಮ ಮುಖಮಂಡಲದಲ್ಲಿ, ನಮ್ಮ ಚಲನವಲನದಲ್ಲಿ ಕಾಣಬೇಕು, ಸ್ವರೂಪ ಕಾಣ್ಬೇಕು. ಬೇರೆ ಇಷ್ಟ ದೇವ ಇಷ್ಟ ದೇವಿ ಜನರಿಗೆ ಫೀಲ್ ಆಗ್ಬೇಕು. ಇವ್ರು ನಮ್ಮವರು ಫೀಲ್ ಆಗ್ಬೇಕು. ಇವರು ಬ್ರಹ್ಮ ಬಾಬನ ಸಮಾನ ಅವ್ಯಕ್ತ ರೂಪ ಕಂಡು ಬರ್ಬೇಕು. ಬಾಬಾ ಹೇಳ್ತಿದ್ದಾರೆ कोई भी कर सकते हो, लास्ट वाला भी हो सकता है, सिर्फ लक्ष्य पक्का रखो.
ಒಂದನೇದು ಬಾಬಾ ಅಂತಾರೆ ಲಕ್ಷ್ಯ ಪಕ್ಕ ಇಟ್ಕೊಳ್ಳಿ, ಇನ್ನೊಂದು ದಿನಾಂಕ ಫಿಕ್ಸ್ ಮಾಡಿ. ಇದಿದ್ದು ಬಿಟ್ರೆ ಖಂಡಿತವಾಗಿ ಏನು ಬಾಬನ ಸಂಕಲ್ಪವನ್ನು ಈಡೇರಿಸಂಗಾಗೋದಿಲ್ವಾ? करना ही है, होना ही है. अच्छा, डबल फार्नेस साथ उठाओ तो डबल फार्नेस से क्या करेंगे? डबल चांस लेंगे. बाप दादा नाम नहीं अनाउंस करेगा, उनका चेहरा बताएगा. यह है हिम्मत है, यह है हिम्मत है. पहली लाइन को बाप दादा देख रहा है. हिम्मत है, पहली लाइन को बाप दादा देख रहा है. अगर हिम्मत है तो हाथ उठाओ, हिम्मत है तो हाथ उठाओ. हिम्मत है, पीछे वाले भी उठा सकते हैं, पीछे वाले हिम्मत है तो हाथ उठाओ. बाबा अंतर जो ಓಟೇಸು ಅರ್ಜುನ್, ಕೆಲವೇ ಕೈಗಳು. अच्छा, बाप दादा रिजल्ट देखने के लिए क्या क्या पुरुषार्थ कर रहे हैं, कौन कौन कर रहा है, वो रिजल्ट देखने के लिए 6 ಮಾಸ दे रहे हैं. ಇವತ್ತಿನಿಂದ 6 ತಿಂಗಳು ಟೈಮ್ ಕೊಡ್ತಾರೆ ಬಾಬಾ. ಇದು ಇವತ್ತು ಯಾವುದು? ಮಾರ್ಚ್ 30ನೇ ತಾರೀಕು. 6 ತಿಂಗಳಂದ್ರೆ ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್. ಇದು 6 ತಿಂಗಳಲ್ಲಿ ಪುರುಷಾರ್ಥ ಮಾಡೋಣವಾ? 6 ತಿಂಗಳು. ನೆಕ್ಸ್ಟ್ ನವೆಂಬರ್ ಬಾಬರ ಹತ್ರ ಹೋಗ್ಬೇಕಾದ್ರೆ ಎಲ್ಲರೂ ಅವ್ಯಕ್ತ ಫರಿಷ್ಠೆಗಳಾಗಿ ಹೋಗ್ಬೇಕು. ಇವತ್ತಿನ ಮುರಳಿಯಲ್ಲಿ ಏನೇನು ಪುರುಷಾರ್ಥ ಇದೆನೋ ಅದನ್ನ 6 ತಿಂಗಳಲ್ಲಿ ಲಕ್ಷ್ಯ ಕರೆಕ್ಟ್ ಇಟ್ಕೊಂಡು ದಿನಾಂಕ ಫಿಕ್ಸ್ ಆಯ್ತಾ? ಸರಿ. 6 माह से रिजल्ट देखेंगे, फिर फाइनल करेंगे. ठीक है? क्योंकि देखा जाता है कि अभी समय की रफ्तार तेज जा रही है. रचना को तेज नहीं जाना चाहिए, रचना को तेज होना चाहिए. ಬಾಬಾ ಅಂತಿದ್ದಾರೆ, ಸಮಯ ಎಷ್ಟು ತೀವ್ರ ಗತಿಯಲ್ಲಿ ಹೋಗ್ತಾ ಇದೆ, ಸಮಯ ತೀವ್ರಗತಿಯಲ್ಲಿ ಹೋಗ್ತಾ ಇದೆ. ರಚನಾ ಕೋ ತೇಜ್ नहीं जाना चाहिए, ರಚೇತಾ ಕೋ ತೇಜ್ ಹೋನಾ चाहिए. ಸಮಯ ನಮ್ಮ ರಚನೆ, ರಚೇತ ತೇಜಲ್ಲಿ ಹೋಗ್ಬೇಕು. ರಚನೆ ತೇಜಲ್ಲಿ ಹೋಗ್ಬಿಟ್ರೆ ಅಭಿ ಥೋಡಾ ಫಾಸ್ಟ್ ಕರೋ, अभी थोड़ा फास्ट करो, उड़ो अभी, अभी उड़ो, चल रहे ही नहीं, अभी उड़ो, उड़ रहे ही. जवाब में बहुत अच्छे जवाब देते हैं. हम ही तो है ना, और कौन होगा? ಹ್ಞೂ ಬಾಬಾ, ನಾವೇ ಹಾರೋರು, ಇನ್ಯಾರು ನಮ್ಮನ್ ಬಿಟ್ರೆ? ಬಾಪ್ ದಾದಾ ಖುಷಿ ಹೋತೆ. ಲೇಕಿನ್ ಅಬ್ ಲೋಗ್ ಜೋ है ना, वो कुछ देखने चाहते हैं. ಬೇರೆ ಜನ ಎಲ್ಲ ಈಗ ಏನ್ ಮಾಡ್ತಿದ್ದಾರೆ? ನೋಡ್ಲಿಕ್ಕೆ ಬಯಸ್ತಿದ್ದಾರೆ. बाप दादा को याद है, जब आदि में आप बच्चे सेवा में निकले थे, जब बच्चों से ही साक्षात्कार होते थे. ಪ್ರಾರಂಭದಲ್ಲಿ ಎಲ್ಲರ ಸೇವೆಗೆ ಎಲ್ಲ ಹೊರಟ್ರು, ಆವಾಗ ಮಕ್ಕಳ ಮೂಲಕನೇ ಸಾಕ್ಷಾತ್ಕಾರ ಆಗ್ತಿತ್ತು. ಅಭಿ ಸೇವಾ और ಸ್ವರೂಪ दोनों तरफ अटेंशन चाहिए. ಇದು ಎರಡು ಒಟ್ಟೊಟ್ಟಿಗೆ ಇರ್ಬೇಕು. ಸೇವನೂ ಇರ್ಬೇಕು, ಸ್ವರೂಪನೂ ಇರ್ಬೇಕು. ಸ್ವರೂಪ ಅಂದ್ರೆ ಏನು? ಚಲನ, ಚೆಹರ, ಅವ್ಯಕ್ತ ಸ್ವರೂಪ, ಆಮೇಲೆ ಇವೆಲ್ಲ ಇರ್ಬೇಕು. ಸೇವೆನೂ ಮಾಡ್ತಾ ಇರ್ಬೇಕು, ಇದು ಕಂಡು ಬರ್ತಾ ಇರ್ಬೇಕು. तो क्या सुना? अभी क्या बनना? फाइनल क्या बनना? साक्षात्कार मूर्त बनो, साक्षात ब्रह्मा बाप बनो. साक्षात्कार मूर्ति ಆಗಿರಿ, ಸಾಕ್ಷಾತ್ ಬ್ರಹ್ಮ ಬಾಬಾ ಆಗಿರಿ, ಸಾಕ್ಷಾತ್ ಬ್ರಹ್ಮ ಬಾಬಾ ಆಗಿರಿ, ಸಾಕ್ಷಾತ್ ಬ್ರಹ್ಮ साक्षात्कार मूर्ति ಆಗಿರಿ. अच्छा, आज नए नए बच्चे भी बहुत आए हैं. अपने देह की शक्ति से सभी पहुंच गए हो. सॉरी, अपने स्नेह की शक्ति से सभी पहुंच गए हो. बाप दादा विशेष जो नए नए बच्चे आए हैं, उनको हर एक को नाम सहित पदम गुणा मुबारक दे रहे हैं. ಹೊಸ ಹೊಸ ಮಕ್ಕಳು ಎಷ್ಟೋ ಜನ ಬಂದಿದ್ದಾರೆ. ಸ್ನೇಹದ ಶಕ್ತಿಯಿಂದ ಎಲ್ಲರೂ ಬಂದು ತಲುಪಿದಿರಿ. ಬಾಪ್ ದಾದಾ ವಿಶೇಷ ಹೊಸ ಹೊಸ ಮಕ್ಕಳನ್ನ ನೋಡಿ ಪ್ರತಿಯೊಬ್ಬರ ಹೆಸರು ಸಹಿತವಾಗಿ ಪದಂ ಗುಣ ಶುಭಾಶಯವನ್ನ ಕೊಡ್ತಾ ಇದ್ದಾರೆ. ಸಾತ್ ಮೇ ವರದಾತ ವರದಾನ್ ದೇ ರಹೇ ಹಿ.
सदा ब्राह्मण जीवन में जीते रहो उड़ते रहो. ಬ್ರಾಹ್ಮಣ ಜೀವನದಲ್ಲಿ ಸದಾ ಕಾಲಕ್ಕೂ ಬ್ರಾಹ್ಮಣ ಜೀವನದಲ್ಲಿ ಬದುಕಿರ್ಬೇಕು ಮತ್ತೆ ಹಾರ್ತಾ ಇರಬೇಕು. ಇದು ಇವತ್ತು ಬಾಬಾ ಕೊಡುವಂತಹ ವರದಾನ. ಸದಾ ಜೀತೆ ರಹೋ ಉಡ್ತೇ ರಹೋ. अच्छा अच्छा. सेवा का टर्न पंजाब का है. पंजाब वाले उठो. बहुत अच्छा. यह भी विधि अच्छी बनाई है. हर जोन को चांस मिल जाता है ಅಲ್ವಾ. ಸೇವೆ ತನ್ನುವಾಗ ಎಲ್ಲ ಜೋನಿಗೆ ಒಂದು ಚಾನ್ಸ್. ಒಂದೊಂದು ದಿನಾಂಕ ಬಾಬರು ಮಿಲ್ಲದು ಬಂದಾಗ ಒಂದೊಂದು ಜೋನ್ನವರಿಗೆ 2 ಜೋನ್ನವರಿಗೆ ಅವಕಾಶ ಕೊಡ್ತಾರೆ. ಹೇಳಿ ಸೇವೆಯ ಚಾನ್ಸ್ ಏನು. ಏಕ तो यज्ञ सेवा द्वारा एक एक कदम में पदम गुण कमाई जमा हो जाती है. ಯಜ್ಞ ಸೇವೆಯನ್ನ ಮಾಡೋದ್ರಿಂದ ಒಂದೊಂದು ಹೆಜ್ಜೆಯಲ್ಲಿಯೂ ಪದಮದಷ್ಟು ಸಂಪಾದನೆ ಜಮಾ ಆಗ್ತದೆ. ಯಜ್ಞ ಸೇವೆಯಿಂದ ಪದಮದಷ್ಟು ಸಂಪಾದನೆ ಜಮಾ ಆಗ್ತದೆ. ಯಾಕೆಂದ್ರೆ मेजॉरिटी कोई भी कर्म करते यज्ञ सेवा याद रहती और यज्ञ सेवा याद आने से यज्ञ रचयिता बाप तो याद आता ही है. ಯಜ್ಞದ ನೆನಪು ಮಾಡೋದ್ರಿಂದ ಯಜ್ಞ ಸೇವೆ ಮಾಡೋದ್ರಿಂದ ಯಜ್ಞದ ರಚಯಿತ ತಂದೆ ನೆನಪು ಬರ್ತದೆ. तो सेवा में भी ज्यादा से ज्यादा पुण्य का खाता जमा कर लेते हैं. ಒಂದನೇದಾಗಿ ಪದಂ ಗುಣ ಕಮಾಯಿ, ಎರಡನೇದಾಗಿ ಯಜ್ಞ ಸೇವೆ ಆಗಿರೋದ್ರಿಂದ ಯಜ್ಞದ ರಚಯಿತನೇ ನೆನಪು ಬರ್ತದೆ, ಮೂರನೇದಾಗಿ पुण्य का खाता जमा कर लेते हैं. तो सच्चे पुरुषार्थी बच्चे ही वो अपने याद के चार्ट को सहज और निरंतर बना सकते, क्योंकि यहाँ एक तो महारथियों का संघ है. ಬಾಬಾ ಅಂತಿದ್ದಾರೆ ಮಹಾರಥಿಗಳ ಸಂಘ. ಎಲ್ಲಿ? ಮಧುಬನದಲ್ಲಿ ಯಜ್ಞ ಸೇವೆ ಮಾಡುವಾಗ ಮಹಾರಥಿಗಳ ಸಂಘ ಸಿಗ್ತದೆ. ಸಂಘ का रंग सहज लग जाता है. ಎಷ್ಟಾಯ್ತು ಪಾಯಿಂಟ್? ಪದಂ ಗುಣ ಕಮಾಯಿ, ಯಜ್ಞದ ರಚೇತನೆ ನೆನಪರ್ತಾ ಇರ್ತದೆ, ಪುಣ್ಯದ ಖಾತೆ ಜಮಾ ಆಗ್ತದೆ, ಮಹಾರಥಿಗಳ ಸಂಘ ಸಿಗ್ತದೆ, ಸಂಘದಿಂದ ರಂಗ್ ಸಹಜ ಲಗ ಜಾತಾ है. ಅಟೆನ್ಷನ್ है तो 8-10 दिन मिलते हैं. ಎಷ್ಟು ದಿನ ಸೇವಾದಾರಿಯಾಗಿ ನಾವು ಎಷ್ಟು ದಿವಸ ಇರ್ತೀವಿ? 8-10 ದಿವಸ ಇರ್ತೀವಿ. इसमें बहुत अच्छी प्रोग्रेस कर सकते हैं. कॉमन रीति से सेवा की तो इतना लाभ नहीं है, लेकिन चांस है एक सहज निरंतर योगी बनने का चांस. ಹೇಳಿ, ನಿರಂತರ ಯೋಗಿ ಆಗುವಂತ ಚಾನ್ಸ್, ಪುಣ್ಯ का खाता जमा करने का चांस, पुण्यದ ಖಾತೆ ಜಮಾ ಮಾಡಿಕೊಳ್ಳುವಂತ ಚಾನ್ಸ್, और बड़े से बड़े परिवार के नशे में खुशी में रहने का चांस. ನಿರಂತರ ಯೋಗಿ ಆಗುವ ಚಾನ್ಸ್, ಪುಣ್ಯದ ಖಾತೆ ಜಮಾ ಆಗುವಂತ ಚಾನ್ಸ್, ಮತ್ತೆ ಒಳ್ಳೊಳ್ಳೆ ಮಹಾರಥಿಗಳೆಲ್ಲ ಸಿಗ್ತಾರಲ್ಲ, ದೊಡ್ಡ ದೊಡ್ಡ ಪರಿವಾರದ ನಶೆ ಖುಷಿಯಲ್ಲಿರುವಂತ ಚಾನ್ಸ್. तो पंजाब वालों को चांस मिला है, हर जोन को मिलता है, लेकिन लक्ष्य रखो कि तीनों ही फायदे हुए हैं. ಇದು ಮೂರು ನಮಗೆ ಲಾಭ ಇದೆ. ಕಿतना पुण्य का खाता जमा किया ನೋಡಿ. ಬರೇ ಮಿಲ್ಲ ಮಾಡಿ ಬರೋದಕ್ಕೂ ಸೇವಾದಾರಿ ಗ್ರೂಪ್ ಅಲ್ಲಿ ಹೋಗಿ ಸೇವೆ ಮಾಡಿ ಮಿಲನ ಮಾಡಿ ಬರೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ. ಇದು ಬಾಬಾ ಹೇಳ್ತಿದ್ದಾರೆ, ಎಷ್ಟು ಪುಣ್ಯದ ಖಾತೆ ಜಮಾ ಮಾಡ್ಕೊಂಡು ಬಂದಂಗೆ. सहज याद की प्रोग्रेस कितना की, और संगठन या परिवार के स्नेह समीपता का कितना अनुभव किया. ಗೊತ್ತಾಯ್ತಲ್ವಾ? ನಿರಂತರ ಯೋಗಿ ಆಗುವಂತ ಭಾಗ್ಯ, ಪುಣ್ಯ ಜಮಾ ಮಾಡಿಕೊಳ್ಳುವಂತ ಭಾಗ್ಯ, ನಂತರ ಒಳ್ಳೆ ಮಹಾರಥಿಗಳ ಸಂಘ, ದೊಡ್ಡ ದೊಡ್ಡ ಪರಿವಾರದ ನಶೆಯಲ್ಲಿ ಖುಷಿಯಲ್ಲಿರುವಂತ ಭಾಗ್ಯ. तीनों ही बातों का रिजल्ट हर एक को अपना निकालना चाहिए. ड्रामा में चांस तो मिलता ही है, लेकिन ಚಾನ್ಸ್ ಅಂತೂ ಸಿಗ್ತದೆ. ಬಾಬರ ಮಿಲ್ಲಕ್ಕೆ ಬನ್ನಿ, ಸೇವಾದಾರಿಗೆ ಬನ್ನಿ ಅಂತ ಹೇಳ್ಕೊಂಡು ನಾವು ಈಗ ಶುರು ಮಾಡೇ ಬಿಡ್ತೀವಿ. ಆದರೆ ಚಾನ್ಸ್ ಲೇನೆ ವಾಲೆ ಚಾನ್ಸಲರ್ ಬಂತಿ. ಚಾನ್ಸ್ ಅಂತೂ ಸಿಗ್ತದೆ, ಚಾನ್ಸ್ ತಗೊಂಡವರು ಚಾನ್ಸಲರ್ ಆಗ್ತಾರೆ. तो पंजाब वाले तो होशियार हो ना. अच्छा, अच्छी संख्या में भी आए हो और सेवा भी खुली दिल से मिली है. आने वाली संख्या भी अच्छी आई है. अच्छा है, संगठन अच्छा है ना. अच्छा,
आज 2 विंग है बाबा के सामने, ग्राम विकास विंग और महिला विंग के मीटिंग के लिए आए हैं। ಈಗ ಮಹಿಳಾ ವಿಂಗ್ ವಾಲೆ ಉಟೋ बाबा ಹೇಳ್ತಾರೆ, ಮಹಿಳಾ ವಿಂಗಿನವರೆಲ್ಲ ಎದ್ದು ನಿಲ್ಲಿ. इसमें मेजोरिटी टीचर्स है क्या? टीचर साथ उठाओ, अच्छा चांस है। सेवा की सेवा, ಸೇವಾ ಕೆ ಪಹಲೆ ಮೇವಾ. ಬಾಬಾ ಅಂತಾರೆ, ಸೇವೆ ಮಾಡಿದ್ರಿ, ಸೇವೆ ಆಯ್ತು, ಸೇವೆಯಿಂದ ಏನ್ ಸಿಕ್ತು? ಮೇವಾ ಸಿಗ್ತದೆ. ಸಂಘಟನ್ ಕಾ ಅವ್ರ ಬಾಪು ಸೆ ಮಿಲನ್ ಕಾ ಮಜಾ ಲೇನಾ, ಸಂಘಟನೆಯ ಮಜಾ, ತಂದೆಯ ಮಿಲನದ ಮಜಾ, ಸೇವೆಯ ಮಜಾ, ಮೇವದ ಮಜಾ. ಎಷ್ಟು ಮಜಾ ಆಯ್ತು? सेवा, मेवा, संगठन का मजा, बाप से मिलन का मजा। तो सेवा और मेवा दोनों मिल गया। अच्छा, अभी कोई नया प्लान बनाया? जो भी चाहे महिलाओं का है, चाहे किसी भी वर्ग के ग्रुप्स के बने हुए हैं, तो हर एक ग्रुप कुछ विशेष प्रैक्टिकल, ಈಗ ಬೇರೆ ಬೇರೆ ಗ್ರೂಪಿನವರು ಇದ್ದೀರಿ, ಪ್ರಾಕ್ಟಿಕಲ್ ಇವತ್ತಿನ ಮುರಳಿ ಅನುಸಾರವಾಗಿ ನಮ್ಮ ಲೈಫ್ ಅಲ್ಲಿ ಪ್ರಾಕ್ಟಿಕಲ್ ಏನ್ ಕಂಡು ಬರಬೇಕು? ಚಲನ್ और चेहरे पर कोई ना कोई गुण व कोई ना कोई शक्ति का बीड़ा उठाए, तो हम यह ग्रुप, महिला ग्रुप, इस गुण, इस शक्ति का प्रैक्टिकल प्रत्यक्ष रूप में लाएंगे. ಅದರಿಂದ ಈಗ ಒಂದು ಗ್ರೂಪ್ ಇದೆ ಅಲ್ಲ, ಮಹಿಳೆಯರ ಗ್ರೂಪ್. ಚಲನ ಮತ್ತು ಚೆಹರೆ ಮೂಲಕ ಒಂದಲ್ಲ ಒಂದು ಗುಣ ಕಾಣಬೇಕು, ಅಥವಾ ಚಲನ ಮತ್ತು ಚೆಹರೆ ಮೂಲಕ ಒಂದಲ್ಲ ಒಂದು ಶಕ್ತಿ ಪ್ರಾಕ್ಟಿಕಲ್ ಆಗಿ ಪ್ರತ್ಯಕ್ಷ ರೂಪದಲ್ಲಿ ಕಾಣಬೇಕು. ಐಸೆ ಹರೇಕ್ ವರ್ಗ ವಾಲೆ कोई ना कोई अपने विशेष फिक्स करे. ಪ್ರತಿ ಒಂದು ವರ್ಗದವರು ಸಹಿತ ಒಂದಲ್ಲ ಒಂದು ಶಕ್ತಿಯೋ ಒಂದಲ್ಲ ಒಂದು ಗುಣನೋ ಫಿಕ್ಸ್ ಮಾಡ್ಕೊಳ್ಳಿ. उसके आपस में जैसे सर्विस की रिजल्ट नोट करते हो ना, ऐसे आपस में चाहे लिखा पढ़ी हो, चाहे संगठन हो, ये भी चेक करते रहे. तो पहले आप लोग करके दिखाना. ಮೊದಲು ಮಹಿಳಾ ವಿಂಗಿನವರು ಮಾಡಿ ತೋರಿಸ್ರಿ, ಮಹಿಳಾ ವಿಂಗ್ करके दिखाओ, ठीक है ना? हर एक विंग को कुछ ना कुछ अपना प्लान बनाना और समय फिक्स करे कि इतने समय में इतनी परसेंटेज प्रैक्टिकल में लानी है. फिर जो बाप दादा चाहते हैं चलन और चित्र पर आवे, वह आ जाएगा. ನಿಮ್ಮ ಪ್ರೋಗ್ರಾಮ್ ಪ್ಲಾನ್ ಎಲ್ಲಾನು ಮಾಡಿ ಪ್ರಾಕ್ಟಿಕಲ್ ತನ್ನಿ, ಏನೇನ್ ಯೋಜನೆ ಮಾಡ್ತಿರೋ ಮಾಡಿ. ಇದು ಒಂದನ್ನ ಇವತ್ತು ಸ್ಪೆಷಲ್ ಸೇರಿಸ್ಕೋಬೇಕು. ಚಲನ ಮತ್ತು ಚೆಹರೆ ಮೂಲಕ ಒಂದಲ್ಲ ಒಂದು ಗುಣ, ಒಂದಲ್ಲ ಒಂದು ಶಕ್ತಿ ಕಂಡು ಬರಬೇಕು. ಚಲನದಲ್ಲಿ ಬರಬೇಕು, ಚಿತ್ರದಲ್ಲಿ ಕಾಣಬೇಕು ಬೇರೆಯವರಿಗೆ ನಮ್ಮಿಂದ. तो ये प्लान बना करके बाप दादा को देना. हर एक विंग क्या करेगा? सेवा का प्लान जैसे नोट करते हो ना, वैसे ये करके देना. ಸೇವೆಯ ಪ್ಲಾನ್ ಎಲ್ಲ ಹೆಂಗೆ ನೋಟ್ ಮಾಡಿ ತೋರಿಸ್ತೀವಿ? ಬಾಬಾ, ನಾವು ಈ ವಿಂಗಿನವರು ಇಂಥ ಗುಣ ಅಥವಾ ಇಂಥ ಶಕ್ತಿಯನ್ನ ಪ್ರಾಕ್ಟಿಕಲ್ ಆಗಿ ತಂದು ತೋರಿಸ್ತೀವಿ ಅಂತ ಪ್ಲಾನ್ ಮಾಡಿ ತೋರಿಸಿ, करके देना. अच्छा, छोटा छोटा संगठन कमाल कर सकती है, ठीक है. क्या समझती हो टीचर्स? कर सकते हैं? कर सकते हो तो प्लान बनाना. अच्छा, मुबारक हो सेवा की. नेक्स्ट, ग्राम विकास विंग वाले उठो. अभी तक ग्राम विकास वालों ने कितने गांव परिवर्तन किया है? कितने गांव में किया? ಅಷ್ಟೊತ್ತಿಗೆ ಗ್ರಾಮ ವಿಕಾಸ ವಿಂಗಿನವರು ಉತ್ತರ ಕೊಡ್ತಿದ್ದಾರೆ ಕೆಳಗಡೆ ಕುಂತು. 7 गांव में किया है बाबा. एक गांव में 75% तक काम हुआ है. इस मीटिंग में भी प्रोग्राम बनाया है, समय की पुकार, स्वच्छ स्वर्णिम ग्राम भारत. इस प्रोजेक्ट के अंतर्गत गांव गांव में व्यसन मुक्त और स्वच्छ बनाने की सेवा करेंगे ಅಂತ ಹೇಳಿ ಕೆಳಗಡೆ ಕುಂತವರು ತಮ್ಮ ಪ್ರೋಗ್ರಾಮ್ ಅನ್ನ ಬಾಬನಿಗೆ ಒಪ್ಪಿಸ್ತಾರೆ. 7 ಹಳ್ಳಿಗಳಲ್ಲಿ ಪ್ರೋಗ್ರಾಮ್ ಹಾಕಿಕೊಳ್ಳಲಾಗಿದೆ. 75% ಕೆಲಸ ಪೂರ್ಣ ಆಗಿದೆ. ಆಮೇಲೆ ಸಮಯದ ಕರೆ ಸ್ವಚ್ಛ ಸ್ವರ್ಣಿಮ ಗ್ರಾಮ್ಯ ಭಾರತ ಅಂತ ಹೇಳ್ಕೊಂಡು ಪ್ರಾಜೆಕ್ಟಿನ ಅಂತರ್ಗತ ಹಳ್ಳಿ ಹಳ್ಳಿಯಲ್ಲಿ ಸಹಿತ ವ್ಯಸನ ಮುಕ್ತ ಮತ್ತು ಸ್ವಚ್ಛ ಮಾಡುವ ಸೇವೆಯನ್ನ ಮಾಡ್ತೀವಿ ಅಂತ ಹೇಳ್ಕೊಂಡು ಬಾಬನಿಗೆ ರಿಪೋರ್ಟ್ ಕೊಡ್ತಾರೆ. ಅಚ್ಚಾ, ಪ್ರಾಕ್ಟಿಕಲ್ ಹೇನಾ?
इसकी टोटल रिजल्ट जो है प्रेसिडेंट प्रೈಮ್ ಮಿನಿಸ್ಟರ್ के पास जाती है. ಸರಿ, ನೀವು ಇಷ್ಟೆಲ್ಲ ಕಾರ್ಯಕ್ರಮ ಮಾಡಿದಿರಿ, ಇದು ಪ್ರಾಕ್ಟಿಕಲ್ ಇದೆ ಅಲ್ವಾ? ಇದರ ಟೋಟಲ್ ರಿಸಲ್ಟ್ ಅನ್ನ ನಮ್ಮ ಯಾರು ಪ್ರಧಾನಮಂತ್ರಿಗಳಿಗೆ ಮತ್ತು ರಾಷ್ಟ್ರಪತಿಗಳಿಗೆ ಕೊಟ್ರ? ಅವರ ಹತ್ತಿರ ಹೋಯ್ತಾ? ಅಭಿ ನಹಿ ಬೇಜಿ ಹೈ, ಇನ್ನು ನಾವು ಕಳಿಸಿಲ್ಲ ಅಂತ ಹೇಳ್ತಾರೆ ಕೆಳಗಡೆ ಕುಂತವ್ರು. ಬೇಜನಿ ಚಾಹಿಯೆ, ಈಗ ಯಾರದಕ್ಕೆ? ಸರ್ಕಾರಕ್ಕೆ ಕಳಿಸ್ಬೇಕ, ಪ್ರೆಸಿಡೆಂಟ್ಗೆ ಕಳಿಸ್ಬೇಕು, ಪ್ರೈಮ್ ಮಿನಿಸ್ಟರ್ಗೆ ರಿಪೋರ್ಟ್ ಕಳಿಸ್ರಿ. यह जो गांव में प्रैक्टिकल कर रहे हो यह तो गवर्नमेंट का ही काम है. ಇದು ಯಾರ ಕೆಲಸ? ಆಕ್ಚುಲಿ ಸರ್ಕಾರದ ಕೆಲಸ. ನಾವು ಮಾಡ್ತಿದ್ದೀವಿ ಅಂತ ಗೊತ್ತಾಗ್ಲಿ. लेकिन आप सहयोगी बन रहे हो तो रिजल्ट देख करके अच्छा मानेंगे. एक ऐसा बुलेटिन तैयार करो. ಈ ರೀತಿ ಹಳ್ಳಿಯಲ್ಲಿಯೂ ಪ್ರಾಕ್ಟಿಕಲ್ ಆಗಿ ಮಾಡುವಂತ ಸೇವೆಯನ್ನ ಒಂದು बुलेटिन तैयार ಮಾಡ್ರಿ. ಅದರಿಂದ गवर्नमेंट के सभी मुख्य लोगों को ये बुलेटिन जाए. किताब नहीं, मैगजीन नहीं, शॉर्ट में टोटल रिजल्ट सब तरफ की भेजनी चाहिए. ಬುಲೆಟಿನ್ ಮಾಡ್ತಾರಲ್ಲ, ಎರಡೇ ಪೇಪರ್ ಆಚೆ ಈಚೆ ಎಲ್ಲ ರಿಪೋರ್ಟ್ ಎಲ್ಲ ತಯಾರು ಮಾಡಿ ಆ ಬುಲೆಟಿನ್ ಅನ್ನ ಎಲ್ಲ ಮುಖ್ಯಸ್ಥರಿಗೆ ಕಳಿಸ್ಬೇಕ. ಮ್ಯಾಗಝಿನ್ ಅಲ್ಲ, ಪುಸ್ತಕ ರೂಪದಲ್ಲಿ ಇರಬಾರ್ದು, ಶಾರ್ಟ್ ಅಲ್ಲಿ ಬುಲೆಟಿನ್. ಇದನ್ನ ಸರ್ಕಾರದ ಮುಖ್ಯಸ್ಥರಿಗೆಲ್ಲ ಕಳಿಸ್ಬೇಕು, ಪ್ರೆಸಿಡೆಂಟಿಗೆ ಕಳಿಸ್ಬೇಕು, ಪ್ರೈಮ್ ಮಿನಿಸ್ಟರ್ಗೆ ಕಳಿಸ್ಬೇಕು. अच्छा मुबारक हो. अच्छा बीच बीच में खांसी आ रही है. आज बाजा ಶಾಂತಿ ಚಾಹತಾ है. ಬಾಬಾ ಅಂತಾರೆ, ಈ ಇನ್ಸ್ಟ್ರೂಮೆಂಟ್ ಇದೆಲ್ಲ ನಾನು ಬಳಸುವಂತ ಇನ್ಸ್ಟ್ರೂಮೆಂಟ್ ಅದು ಶಾಂತಿಯನ್ನ ಬಯಸ್ತಾ ಇದೆ. अच्छा बाप दादारವರ ಹತ್ತಿರ चारों ओर के सेवा की रिजल्ट भी आती रहती है. और विशेष आजकल कोई भी कोना रह नहीं जाए, सबको संदेश मिल जाए. ये प्लान जो प्रैक्टिकल में कर रहे हैं उसकी रिजल्ट भी अच्छी है. बाप दादा के पास डबल विदेशी बच्चों के समाचार मिले हैं और जिन्होंने भी मेगा प्रोग्राम भारत में किए हैं उनका समाचार भी सब मिला है. चारों ओर सेवा की रिजल्ट सफलता पूर्वक मिली है, निकली है. जो बच्चों ने जैसे सेवा में संदेश देने की रिजल्ट में सफलता प्राप्त की है, ऐसे ही वाणी द्वारा, संपर्क द्वारा, साथ साथ चेहरे द्वारा साक्षात्कार फरिश्ता रूप का कराते चलो. ಇವತ್ತದು ಒಂದೇ ಬಾಬಾ ಒಂದು ಮುರಳಿಯಲ್ಲಿ ಒಂದು ಲಕ್ಷ್ಯವನ್ನ ಹೆಂಗೆ ನಮ್ಗೆ ಬಿಡಿಸಿ ಬಿಡಿಸಿ ಸ್ಪಷ್ಟವಾಗಿ ಒತ್ತು ಕೊಟ್ಟು ಹೆಂಗೆ ಹೇಳ್ತಾರೆ ನೋಡಿ. ಬಾಪ್ತಾದನ ಹತ್ರ ಎಲ್ಲ ಸೇವಾ ರಿಸಲ್ಟ್ ಎಲ್ಲ ಬಂತು, ಎಲ್ಲ ಸಮಾಚಾರ ಬಂತು, ನಿಮ್ಮಿಂದ ಎಲ್ಲ ಸಂದೇಶ ಸಿಕ್ತು, ಪ್ಲಾನ್ ಎಲ್ಲ ಬಹಳ ಚೆನ್ನಾಗಿ ಪ್ರಾಕ್ಟಿಕಲ್ ಆಗಿ ಎಲ್ಲ ತಂದಿದ್ದೀರಿ, ಡಬಲ್ ವಿದೇಶಿಯರು ಸಹಿತ ಸಮಾಚಾರವನ್ನ ನಮ್ಗೆ ಕೊಟ್ಟಿದ್ದೀರಿ, ಭಾರತದಲ್ಲಿ ಮೆಗಾ ಪ್ರೋಗ್ರಾಮ್ ಇದು ಸಮಾಚಾರ ಬಂತು. ಸರಿ, 4 ಕಡೆ ರಿಸಲ್ಟ್ ಸಫಲತಾ ಪೂರ್ವಕವಾಗಿ ಬಂದದ್ದು ನಂಗೆ ಗೊತ್ತಾಯ್ತು, ರಿಸಲ್ಟ್ ಬಹಳ ಚೆನ್ನಾಗಿದೆ. ಅದೇ ರೀತಿ ವಾಣಿಯ ಮೂಲಕ, ಸಂಪರ್ಕದ ಮೂಲಕ, ಜೊತೆಗೆ ನಮ್ಮ ಮುಖಮಂಡಲದ ಮೂಲಕ ಸಾಕ್ಷಾತ್ಕಾರ ಫರಿಷ್ಠಾ ರೂಪವನ್ನ ತೋರಿಸ್ತಾ ಹೋಗ್ಬೇಕು. ಎಷ್ಟು ವೆರೈಟಿ ರೂಪದಲ್ಲಿ ಹೇಳಿದ್ರು ಬಾಬಾ. ಮಾತಿನಲ್ಲಿ ಕಾಣಬೇಕು, ಸಂಪರ್ಕದಲ್ಲಿ ಕಾಣಬೇಕು, ನಮ್ಮ ಮುಖದಲ್ಲಿ ಕಾಣಬೇಕು, ಸಾಕ್ಷಾತ್ಕಾರ ಮೂರ್ತಿಯಾಗಿರ್ಬೇಕು. ಅವ್ಯಕ್ತ ಬ್ರಹ್ಮ ಬಾಬನ ಅಂತಿಮ ಫರಿಷ್ಠಾ ಸ್ವರೂಪ ಅಥವಾ ಫರಿಷ್ಠಾ ಸ್ವರೂಪ ಅವ್ಯಕ್ತ ಸ್ವರೂಪ ಕಾಣಬೇಕು, ಸಾಕ್ಷಾತ್ಕಾರ ಮೂರ್ತಿ ಆಗ್ಬೇಕು. ಇದು ನಮ್ಮ ಚಲನವಲನ ಎಲ್ಲದರಲ್ಲಿ ಕಾಣಬೇಕು ಅಂತ ಬಾಬಾ ತಿಳಿಸ್ತಿದ್ದಾರೆ. अच्छा जो पहली बार आई है वो हाथ उठाओ. अच्छा है, बहुत है, अच्छा है. टूलेट के बोर्ड के पहले आ गए ना. ಟೂಲೇಟ್ ಅಂತ ಬೋರ್ಡ್ ಬಿದ್ದಿಲ್ಲಲ್ಲ, ಅದಕ್ಕಿಂತ ಮೊದ್ಲೇ ನನ್ನ ಹತ್ರ ಬಂದಿದ್ದೀರಲ್ಲ. ಅಚ್ಚಾ, ಚಾನ್ಸ್ ಲೋ, ಕಮಾಲ್ ಕರ್ಕೆ ದಿಖಾವೋ, ಒಳ್ಳೆ ಚಾನ್ಸ್ ಪಡ್ಕೊಳ್ಳಿ, ಚಮತ್ಕಾರ ಮಾಡಿ ತೋರಿಸಿ, ಹಿಮ್ಮತ್ ರಕ್ಕೋ, ಸಾಹಸ ತೋರಿಸ್ರಿ. ಬಾಪ್ ದಾದಾ ಕಿ ಮದದ್ ಹರ್ ಬಚ್ಚೆ ಕೆ ಸಾಥ್ ಹೈ. ಬಾಪ್ ದಾದರವರ ಸಹಯೋಗ ಪ್ರತಿಯೊಂದು ಮಕ್ಕಳ ಜೊತೆಗಿದೆ. ಸಾಹಸವನ್ನ ಮಾಡಿ ತೋರಿಸ್ರಿ, ನನ್ನ ಸಹಯೋಗ ಪ್ರತಿಯೊಂದು ಮಕ್ಕಳ ಜೊತೆಗಿದೆ ಅಂತ ಬಾಬಾ ತಿಳಿಸ್ತಿದ್ದಾರೆ. अच्छा बाप दादा चारों ओर के साकार सम्मुख बैठे हुए बच्चों को और अपने अपने स्थान पर देशों में बाप से
मिलन मनाने वाले चारों ओर के बच्चों को बहुत बहुत सेवा की मुबारक, स्नेह की मुबारक, पुरुषार्थ की मुबारक तो दे रहे हैं। ಎಲ್ಲ ಮಕ್ಕಳು ನಾಲ್ಕು ಕಡೆ ಎಲ್ಲ ಕುತ್ಕೊಂಡಿದ್ದೀರಿ, ಬೇರೆ ಬೇರೆ ಸ್ಥಾನದಲ್ಲಿದ್ದೀರಿ, ಬೇರೆ ಬೇರೆ ದೇಶದಲ್ಲಿದ್ದೀರಿ, ಬಾಬರ ಮಿಲನವನ್ನ ಮಾಡ್ತಾ ಇದ್ದೀರಿ. ಎಲ್ಲರಿಗೂ ಸೇವೆಗಾಗಿ ಶುಭಾಶಯ, ನಿಮ್ಮ ಸ್ನೇಹಕ್ಕಾಗಿ ಶುಭಾಶಯ, ನಿಮ್ಮ ಪುರುಷಾರ್ಥಕ್ಕಾಗಿ ಶುಭಾಶಯ. लेकिन पुरुषार्थ में तीव्र पुरुषार्थी बन अब आत्माओं को दुख शांति से छुड़ाने का तीव्र पुरुषार्थ करो. ಪುರುಷಾರ್ಥಕ್ಕೆ ಶುಭಾಶಯ ಅಂದರು ಬಾಬಾ. ಏನ್ ಪುರುಷಾರ್ಥ ಮಾಡಬೇಕು? ತೀವ್ರ ಪುರುಷಾರ್ಥವನ್ನ ಮಾಡಿ ಆತ್ಮಗಳ ದುಃಖ ಅಶಾಂತಿಯನ್ನ ಬಿಡಿಸುವ ತೀವ್ರ ಪುರುಷಾರ್ಥವನ್ನ ಮಾಡಿ. ಬಾಬಾ ತಿಳಿಸ್ತಾರೆ, ಸೇವೆಗೆ ಶುಭಾಶಯ, ಸ್ನೇಹಕ್ಕೆ ಶುಭಾಶಯ, ಪುರುಷಾರ್ಥಕ್ಕೆ ಶುಭಾಶಯ. ಯಾವ ಪುರುಷಾರ್ಥ? ಆತ್ಮಗಳಿಗೆ ದುಃಖ ಅಶಾಂತಿಯಿಂದ ಬಿಡಿಸುವ ತೀವ್ರ ಪುರುಷಾರ್ಥ. ಇದಕ್ಕೆ ಶುಭಾಶಯವನ್ನ ಬಾಬಾ ಕೊಡ್ತಿದ್ದಾರೆ. ದುಃಖ ಅಶಾಂತಿ ಭ್ರಷ್ಟಾಚಾರ ಅತಿಯಲ್ಲಿ ಹೋಗ್ತಾ ಇದೆ. ಅತಿ ಕಾ ಅಂತಕರ್, ಈಗ ಅತಿ ಹೋಗ್ತಾ ಇದೆ ಅಲ್ವಾ, ಅದನ್ನ ಅಂತ್ಯ ಮಾಡಿ ಸಭಿ ಕೋ ಮುಕ್ತಿಧಾಮ ಕಾ ವರ್ಷ ಬಾಪ್ಸೆ ದಿಲಾವು, ಎಲ್ಲರಿಗೂ ಮುಕ್ತಿಧಾಮದ ಆಸ್ತಿಯನ್ನ ಬಾಬನಿಂದ ಕೊಡಿಸಿರಿ. ದುಃಖ ಅಶಾಂತಿ ಭ್ರಷ್ಟಾಚಾರ ಅತಿಯಲ್ಲಿ ಹೋಗ್ತಾ ಇದೆ, ಅವೆಲ್ಲವನ್ನ ಅಂತ್ಯ ಮಾಡಿ ಎಲ್ಲರಿಗೂ ಮುಕ್ತಿಧಾಮದ ಆಸ್ತಿಯನ್ನ ಕೊಡಿಸಿರಿ. ಐಸಾ ದೃಢ ಸಂಕಲ್ಪ ವಾಲೆ ಬಚ್ಚೋಂ ಕೋ ಯಾದ್ ಪ್ಯಾರ್ ಅವ್ರ ನಮಸ್ತೆ. ಇಂಥ ದೃಢ ಸಂಕಲ್ಪವನ್ನ ಮಾಡುವ ಮಕ್ಕಳಿಗೆ ನೆನಪು, ಪ್ರೀತಿ ಮತ್ತು ನಮಸ್ತೆ. ಓಂ ಶಾಂತಿ. ಇವತ್ತಿನ ವರದಾನ, नम्रता और अथॉरिटी के बैलेंस द्वारा बाप को प्रत्यक्ष करने वाले विशेष सेवादारी भव. ನಮ್ರತೆ ಮತ್ತು ಅಥಾರಿಟಿ ಎರಡರ ಸಮತೋಲನದ ಮೂಲಕ ತಂದೆಯನ್ನು ಪ್ರತ್ಯಕ್ಷಗೊಳಿಸುವ ವಿಶೇಷ ಸೇವಾದಾರಿ ಆಗಿರಿ. ನಮ್ರತೆನೂ ಇರಬೇಕು, ಮತ್ತೆ ಮಾತಿನಲ್ಲಿ ಅಧಿಕಾರನೂ ಇರಬೇಕು. ಇದು ಎರಡರದ್ದು ಬ್ಯಾಲೆನ್ಸಿನ ಮೂಲಕ ತಂದೆಯನ್ನು ಪ್ರತ್ಯಕ್ಷ ಮಾಡುವ ವಿಶೇಷ ಸೇವಾದಾರಿ ಆಗಿರಿ. ಎಲ್ಲಿ ಬ್ಯಾಲೆನ್ಸ್ ಇರ್ತದೋ ಅಲ್ಲಿ ಚಮತ್ಕಾರ ಇರ್ತದೆ. ಎಲ್ಲಿ ಬ್ಯಾಲೆನ್ಸ್ ಹೋತಾ ಹೈ ಅಲ್ಲಿ ಕಮಾಲ್ ದಿಖಾಯಿ ದೇತಿ ಹೈ. ನಮ್ಮ ಹತ್ರ ನಮ್ರತೆ ಇರಬೇಕು, ಸತ್ಯತೆಯ ಅಥಾರಿಟಿ ಇರಬೇಕು. ಇದು ಎರಡೂ ಬ್ಯಾಲೆನ್ಸ್ ಇದ್ದಾಗ ತಂದೆ ಪರಿಚಯವನ್ನ ಕೊಡಿ, ಆವಾಗ ಅಲ್ಲಿ ಚಮತ್ಕಾರ ಕಂಡು ಬರ್ತದೆ. ಈ ರೂಪದಿಂದ ತಂದೆಯನ್ನ ಪ್ರತ್ಯಕ್ಷಗೊಳಿಸಿರಿ. ಹಾಗಾದ್ರೆ ನಮ್ಮ ಸಂದೇಶ ಕೊಡುವಾಗ ಮಾತು ಹೆಂಗಿರ್ಬೇಕು? ಆಪಕ್ಕೆ ಬೋಲ್ ಸ್ಪಷ್ಟ ಹೋ, ಉಸ್ಮೇ ಸ್ನೇಹ ಬಿ ಹೋ, ನಮ್ರತಾ ಬಿ ಹೋ, ಮಧುರತಾ ಬಿ ಹೋ, ಮಹಾನತಾ ಬಿ ಹೋ, ಸತ್ಯತಾ ಬಿ ಹೋ, ತಬ ಪ್ರತ್ಯಕ್ಷತಾ ಹೋಗಿ. ಸಂದೇಶ ಕೊಡುವಾಗ ಮಾತಿನಲ್ಲಿ ಸ್ಪಷ್ಟತೆ ಇರಬೇಕು, ಸ್ನೇಹ ತುಂಬಿರ್ಬೇಕು, ನಮ್ರತೆ ಇರಬೇಕು, ಮಧುರತೆ ಇರಬೇಕು, ಮಹಾನತೆ ಇರಬೇಕು, ಸತ್ಯತೆ ಇರಬೇಕು. ಆವಾಗ ಬಾಬನ ಪ್ರತ್ಯಕ್ಷತೆ ಆಗ್ತದೆ. ಬೋಲ್ತೆ ಹುಯೆ, ಮಾತಾಡ್ತಾ ಮಾತಾಡ್ತಾ ಇದ್ದಂತೆ ಬೀಚ್ ಬೀಚ್ ಮೇ ಅನುಭವ ಕರಾತೆ ಜಾವು. ಮಾತಾಡ್ತಾ ಮಾತಾಡ್ತಾ ಇದ್ದಂಗೆ ಸಂದೇಶ ಕೊಡ್ತಾ ಇದ್ದಂಗೆ ಬೀಚ್ ಬೀಚ್ ಮೇ ಅನುಭವ ಕರಾತೆ ಜಾವು. ಸೂರಜ್ ಭಾಯ್ ಕ್ಲಾಸ್ ಮಾಡ್ತಾ ಇರ್ತಾರೆ, ನಡು ನುಡಿ ಏನ್ ಮಾಡ್ಬಿಡ್ತಾರೆ, ಯೋಗ ಅನುಭವ ಮಾಡಿಸ್ತಾರೆ. जिससे लगन में मगन मुहूर्त अनुभव हो, ऐसे स्वरूप से सेवा करने वाले ही विशेष सेवादारी है. ಈ ಸ್ವರೂಪದಿಂದ ಸೇವೆಯನ್ನ ಮಾಡುವಂತವರು ವಿಶೇಷ ಸೇವಾದಾರಿಗಳು. ಸ್ಲೋಗನ್, समय पर कोई भी साधन ना हो तो भी साधना में विघ्न ना पड़े. ಸಮಯಕ್ಕೆ ತಕ್ಕಂತೆ ಸಾಧನೆಗಳು ಸಿಗದಿದ್ರೂ ಸಾಧನೆಗೆ ಅದು ವಿಘ್ನ ಆಗಬಾರದು. ಸಾಧನಗಳು ಸಿಗದೆ ಹೋಗ್ಬೋದು, ಸಾಧನೆಗೆ ವಿಘ್ನ ಆಗಕೂಡದು. ಅದು ಇವತ್ತಿನ ಸ್ಲೋಗನ್. ಅವ್ಯಕ್ತ ಇಶಾರೆ, ಸತ್ಯತಾ ಮತ್ತು ಸಭ್ಯತಾ ರೂಪಿ ಕಲ್ಚರ್ ಅನ್ನ ನಮ್ಮದನ್ನಾಗಿಸ್ಕೋಬೇಕು. ಕೆಲವರು ತಿಳ್ಕೊಳ್ತಾರೆ, ಶಾಯದ್ ಕ್ರೋಧ ಕೋಯಿ ವಿಕಾರ ನಹಿ ಹೈ, ಯೇ ಶಸ್ತ್ರ ಹೈ. ಕೆಲವರು ಈ ರೀತಿ ತಿಳ್ಕೊಂಡ್ಬಿಟ್ಟಾರೆ, ಕ್ರೋಧ ಏನಲ್ಲ, ಅದು ವಿಕಾರ ಅಲ್ಲ, ಅದು ಶಸ್ತ್ರ. ಲೇಕಿನ್ ಕ್ರೋಧ
ಜ್ಞಾನಿ तो ಆತ್ಮ के लिए महाशत्रु है। ज्ञानिಗಳಿಗೆ क्रोध ಎನ್ನುವುದು महाशत्रु। क्रोध अनेक आत्माओं के संबंध संपर्क में आने से प्रसिद्ध हो जाता है। ಅನೇಕರ ಸಂಬಂಧ ಸಂಪರ್ಕದಲ್ಲಿ ಕ್ರೋಧ ಮಾಡಿದ್ರೆ ಬಹಳ ಪ್ರಸಿದ್ಧ ಆಗ್ಬಿಡ್ತೀವಿ। क्रोध को देख करके बाप के नाम की बहुत ग्लानि होती है। क्रोधवನ್ನ ನೋಡಿ ಬಾಬನ ಹೆಸರಿಗೆ ದೊಡ್ಡ ಗ್ಲಾನಿ। कहने वाले यही कहते, देख लिया ज्ञानी तो आत्मा बच्चों को, इसलिए इसके अंश मात्र को भी समाप्त कर सभ्यता पूर्वक व्यवहार करो। ಆದ್ರಿಂದ ಕ್ರೋಧದ ಅಂಶವನ್ನು ಸಹಿತ ಸಮಾಪ್ತಿ ಮಾಡಿ ಸಭ್ಯತಾ ಪೂರ್ಣವಾಗಿ ವ್ಯವಹಾರ ಮಾಡಿರಿ। ಅಚ್ಚ, ಇವತ್ತಿನ ಸ್ವಮಾನ ಜ್ಞಾನ ರತ್ನಗಳೊಂದಿಗೆ ಆಡುವವನಾಗಿದ್ದೇನೆ। ನಾನು ಆತ್ಮ ಜ್ಞಾನ ರತ್ನಗಳೊಂದಿಗೆ ಆಡುವವನಾಗಿದ್ದೇನೆ। ಓಂ ಶಾಂತಿ। प्यारे
मुझे प्यारे